Praise God. Okay. ಅತ್ಯಂತ ಪರಿಶುದ್ಧವಾದಂತಹ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮನೆಗೆ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಸಬ್ಬತ್ತಿನದ ಶುಭಾಶಯಗಳನ್ನು ನಾವು ಕೋರುವಂತಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 112ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ ತನಕ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದೇವರು ಈ ವಾಕ್ಯ ಭಾಗವನ್ನ ಈ ದಿನದ ಆತ್ಮಿಕ ಲಾಭಕ್ಕಾಗಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇನೆ, ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ನೀತಿಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಕರುಣೆಯುಳ್ಳ ದೇವರು, ಸದಾ ಜೀವಿಸುವಾತನು ನೀನಾಗಿದ್ದೀಯಲ್ಲಪ್ಪ. ನಿನ್ಗೆ ಸ್ತೋತ್ರ ಕರ್ತನೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆಯನ್ನು ಎದ್ದು ನಿನ್ನ ದರ್ಶನ ಕೋರಲು ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿರಿಸಿ ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಮುಂಜಾನೆಗಾಗಿ ಸ್ತೋತ್ರ, ಈ ಸಭೆಗಾಗಿ ಸ್ತೋತ್ರ ಕರ್ತನೆ. ಮುಂಜಾನೆಯಲ್ಲಿ ನಿನ್ನನ್ನು ಆರಾಧಿಸ್ತೇವೆ, ಘನಪಡಿಸ್ತೇವೆ, ನಿನ್ನಾಮ ಮಹಿಮೆ ಪಡಿಸ್ತೇವೆ. ರಾಜ, ನೀನು ಉನ್ನತನು ಸ್ವಾಮಿ, ಜೀವದಿಂದೆದ್ದವನು, ಜೀವದ ನಾಯಕನು ನೀನು, ಜೀವದ ಅಧಿಪತಿ, ಜೀವ ಸ್ವರೂಪನು, ಜೀವದ ಬುಗ್ಗೆಯಾಗಿರುವಾತನೇ, ಜೀವ ಜಲವಾಗಿರುವಾತನೇ ನಿನ್ಗೆ ಸ್ತೋತ್ರಪ್ಪ. ಸತ್ಯ ಸ್ವರೂಪನೇ, ಆತ್ಮ ಸ್ವರೂಪನೇ, ಜೀವ ಸ್ವರೂಪನೇ ನಿನ್ಗೆ ಸ್ತೋತ್ರ ಅಪ್ಪ. ನಿನ್ಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಅಪ್ಪ. ನಿನ್ನನ್ನು ಎಷ್ಟು ಸ್ತುತಿಸಿಕೊಂಡಾಡಿದರೂ ಸಾಲದು. ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು, ನಿನ್ನ ಅಮೋಘವಾದ ಪ್ರೀತಿಯಿಂದ ನಮ್ಮನ್ನು ಆಧರಿಸುತ್ತಾ ನಮ್ಮ ಜೊತೆಯಲ್ಲಿದ್ದುಕೊಂಡು ವಾಗ್ದಾನಗಳನ್ನು ಕೊಟ್ಟು ವಾಗ್ದಾನಗಳನ್ನು ನೆರವೇರಿಸುತ್ತಾ ಬಂದಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೆಯಲ್ಲಪ್ಪ. ನಿನ್ನ ಸ್ವಂತ ಕೈನಲ್ಲಿ ನಮ್ಮನ್ನು ಚಿತ್ರೀಕರಿಸಿದ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಪರಿಶುದ್ಧವಾದ ಉಸಿರನ್ನು ಕೊಟ್ಟು ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿರಿಸಿದಾತನೇ ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು, ಸರ್ವಜ್ಞಾನಿ,
ಕರುಣಾಸಾಗರನು, ಪ್ರೀತಿ ಸಾಗರನು, ದಯಾಸಾಗರನು ನೀನೆ ಪ್ರಭು. ಅಪ್ಪ, ನಮ್ಮನ್ನು ಕರುಣಿಸಿ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗಿ ನಮ್ಮನ್ನಿಟ್ಟಿದ್ದೀಯಲ್ಲಪ್ಪ. ಅಪ್ಪ, ನಿನ್ಗೆ ಎಷ್ಟು ಸ್ತುತಿಸ್ಬೇಕು. ನಾವೇನ್ ಏನ್ ಮಾಡಿದ್ರು ತೀರಲಾರದ ನಿನ್ನ ಅಮೋಘವಾದಂತ, ಊಹಿಸಲಾರದ ನಿನ್ನ ಪ್ರೀತಿಗಾಗಿ, ಮಮತೆಗಾಗಿ, ಕರುಣೆಗಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನನ್ನು ಏನ್ ಮಾಡ್ಲಿ, ನಮ್ ಜೀವಮಾನ ಕಾಲವೆಲ್ಲ ನಿನ್ನನ್ನು ಸ್ತುತಿಸ್ತಾ, ನೀನು ಕೊಟ್ಟಿರುವ ವೇದ ವಾಕ್ಯವನ್ನು ನಾವು ತಿಳ್ಕೊಂಡವರಾಗಿ, ಅದರಂತೆ ನಡೆಯುವವರಾಗಿ ಅಪ್ಪ, ನಿನಗೋಸ್ಕರ ಜೀವಿಸುವಂತೆ ಕಾಯ್ದು ಕಾಪಾಡು ದೇವ್ರೆ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ, ಉನ್ನತನೇ ನಿನ್ಗೆ ಸ್ತೋತ್ರಪ್ಪ, ಮಹೋನ್ನತನೇ ನಿನ್ಗೆ ಸ್ತೋತ್ರಪ್ಪ. ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು, ಸೇರಿ ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವಸು. ನಿನ್ನ ದರ್ಶನಕ್ಕಾಗಿ ನಾವು ಬಂದಿರುವಾಗೆ ಕರ್ತನೆ, ನೀನು ಪರಲೋಕದಿಂದ ಇಳಿದು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಿ ಅಂತ ನಂಬುತ್ತೇನೆ. ನಮ್ಮ ಅನಿಸಿಕೆಗಳನ್ನು ನಿನ್ನ ದಿವ್ಯ ಚಿತ್ತದ ಮೂಲಕ ಪೂರೈಸಿಕೊಡಪ್ಪ. ಆಶೀರ್ವಸು, ಅಭಿವೃದ್ಧಿಪಡಿಸು. ದಿನೇ ದಿನೇ ನಿನ್ನ ಬಳಿಯಲ್ಲಿ ನಾವು ಇರುತ್ತಾ ನಿನ್ನ ಎರಡನೇ ಬರೋಣಕ್ಕಾಗಿ ಕಾದಿರುವಂತೆ ನಮ್ಮನ್ನು ಎಚ್ಚರಿಸಿ ಕಾಯ್ದು ಕಾಪಾಡು ದೇವ್ರೆ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿನ್ಗೆ ಸ್ತೋತ್ರ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಇಡುತ್ತಾ ನಿನ್ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸಿ ಕಾಯಿಸಿ ಕಾಪಾಡಬೇಕೆಂದು ನಮ್ಮ ಒಡೆಯನು, ತಂದೆಯೂ ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಭಾ ಸಂಗೀತವನ್ನ ಹಾಡಿಕೊಳ್ಳೋಣ. 119ನೇ ಸಂಗೀತ, ಆ ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲವು. 119ನೇ ಸಂಗೀತ, ಆ ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲ. ಈ ಹಾಡು ನಾನು ಅಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲವು, ಸಂಭ್ರಮ ಪಡತಕ್ಕ ಗಂಭೀರ ದಿವ್ಯವಾದ ದಿನ, ಅಮೂಲ್ಯ ಸಂಪತ್ತು ನನ್ನಾತ್ಮಕ್ಕೆ ಸುರತ್ನ ಸಂತೋಷವಾದದ್ದು. ಈ ಹೊತ್ತು ಕ್ರೈಸ್ತ ಸಭೆ ಎಲ್ಲೆಲ್ಲೂ ಕೂಡುತ್ತೆ, ಎಲ್ಲರಿಗೂ ಸುವಾರ್ತೆ ಪ್ರಸಂಗವಾಗುತ್ತೆ. ಅಜ್ಞಾನ ಮನದಲ್ಲಿ ಪ್ರಕಾಶ ಹುಟ್ಟುತ್ತೆ, ಸದ್ಭಕ್ತ ಜನರಲ್ಲಿ ಆಸಕ್ತಿ ಹೆಚ್ಚುತ್ತೆ. ಈ ದಿನ ದೇವದಾನ ಹೆಚ್ಚಾಗಿ ಮಾಡುವೆ, ವಿಮೋಚನೆಯ ರಾಗ ಇಂಪಾಗಿ ಹಾಡುವೆ. ಭೂಲೋಕದಲ್ಲಿ ಸಮಾಪ್ತವಾದರು, ಸುಲೋಕದಲ್ಲಿ ಎಂದೆಂದೂ ತೀರದು. ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹಾಗೂ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತಹ ದೇವಮಾನ್ಯಗೆ, ದೇವರ ಸಭೆಗೆ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರು ಇರ್ತಕ್ಕಂಥ ಬಹಳ ಸಂತೋಷ.
ಈ ದಿನ ನಮಗೆ ಅವರು ದೇವರ ವಾಕ್ಯವನ್ನ ಹಂಚಲಿಕ್ಕೆ ಹೋಗಿದ್ದಾರೆ. ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯವನ್ನು ನಾನು ಅವರಿಗೆ ಕೊಡುವಂತನಾಗಿದ್ದೇನೆ. ಎಲ್ಲರಿಗೂ ವಂದನೆಗಳು. ಕೆಲವು ಸಮಯಗಳ ನಂತರ ನಾನು ದೇವರನ್ನು ತಮ್ಮೆಲ್ಲರನ್ನು ಸಂಧಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ವಿಶೇಷವಾಗಿ ಈ ಒಂದು ಸಬ್ಬತ್ತು ದಿನದ ಒಂದು ಶುಭಾಶಯಗಳನ್ನ ಎಲ್ಲರಿಗೂ ಸಲ್ಲಿಸುವಂತನಾಗಿದ್ದೇನೆ. ಜೊತೆಗೆ ಇದು ತಿಂಗಳ ಒಂದು ಮೊದಲನೇ ದಿನ, ಕಳೆದ ತಿಂಗಳ ದಿನಗಳಲ್ಲಿ ದಿನಮಾನಗಳಲ್ಲಿ ದೇವರು ತನ್ನನ್ನು ವಿಶೇಷವಾಗಿ ಆಶ್ರಯಿಸಿ ನಮ್ಮನ್ನ ಕೃಪೆಯಿಂದ ಬಲಪಡಿಸಿ ಕಣ್ಣು ಗುಡ್ಡೆಯಂತೆ ಕಾಪಾಡಿ ಈ ಹೊಸ ಒಂದು ತಿಂಗಳನ್ನ ಕಾಣುವಂತ ಅವಕಾಶನ ಕೂಡ ದೇವರು ಮಾಡಿಕೊಟ್ಟಿದ್ದಾನೆ. ಅದನ್ನ ನಾಮಕ್ಕೆ ಸ್ತೋತ್ರವಾಗಿ ವಿಶೇಷವಾಗಿ ಮತ್ತೊಂದಾವತಿ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ನಡೆಯುವಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಬೋಧಕರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕರ್ತ ನಾಮವನ್ನು ದೇವರವರ ಕುಟುಂಬನವರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸಲಿ. ಸತತವಾಗಿ ಕೂಡಿ ಬರುತ್ತಿರುವಂತಹ ಸಹೋದರಿ ಮತ್ತು ಎಲ್ಲಾ ಕೂಡಿಗೆ ಬಂದಿರುವಂತಹ ಭಕ್ತರನ್ನು ಕರ್ತನ ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸಿ ನಡೆಸುತ್ತಾ ಈ ಅಂತ್ಯಕಾಲದಲ್ಲಿ ನಾವೆಲ್ಲರೂ ಒಂದು ನಿರೀಕ್ಷೆಯಲ್ಲಿ ಜೀವಿಸುತ್ತಾ ಆತನ ರಾಜ್ಯಕ್ಕಾಗಿ ಎದುರು ನೋಡುತ್ತಾ ಜೀವಿಸುವಂತ ಅವಕಾಶ ನಮಗೆ ಕೊಡಲ್ಪಟ್ಟಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ ಇವತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯಗಳನ್ನು ಮಾಡುವಾಗ ದ ಪ್ರಾಬ್ಲಮ್ ಆಫ್ ಸಿನ್, ದೇವರ ಪಾಪದಿಂದ ಬರುವಂತ ತೊಂದರೆಗಳೇನು ಅನ್ನೋ ವಿಚಾರವಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಪಾಪ ಎಂದರೆ ಏನು? 1 ಯೋಹಾನ 3:4 ನಾವು ನೋಡುವಾಗ ಪಾಪ ಮಾಡುವವನು ಅಧರ್ಮ ಮಾಡುವವನಾಗಿದ್ದಾನೆ, ಪಾಪ ಮಾಡುವ ಪ್ರತಿಯೊಬ್ಬನು ಧರ್ಮವನ್ನು ಮೀರುವವನಾಗಿದ್ದಾನೆ ಅಂತ ಸತ್ಯವೇದ ನೋಡುವಂತರಾಗಿದ್ದೇವೆ. ಪಾಪ ಮಾಡುವುದು ಅಂದ್ರೆ ದೇವರ ಆಜ್ಞೆಗಳನ್ನು, ದೇವರು ನಮಗೆ ತಿಳಿಸುವಂತ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದೇ ಪಾಪ, ಅದು ಅಧರ್ಮ ಅಂತ ಸತ್ಯವೇದನೆ ನಾವು ನೋಡುವಂತರಾಗಿದೆ. ಯೋಹಾನ 8:44 ನಾವು ನೋಡುವಾಗ ಸುಳ್ಳಾಡುವವನು ಸೈತಾನನಿಂದ ಹುಟ್ಟಿದವನು, ಸೈತಾನನ ಮನೆ ಅವನ ತಂದೆ ಅಂತ. ನಮ್ಮ ಜೀವಿತದಲ್ಲಿ ಸುಳ್ಳು ಸಾಮಾನ್ಯವಾಗಿ ಆಡುವಂಥದ್ದು ಸಹಜ. ಆದರೆ ಸುಳ್ಳು ನಿಜಕ್ಕೂ ಅದು ಎಲ್ಲಿಂದ ಬರ್ತದೆ, ಎಲ್ಲಿಂದ ಉತ್ಪತ್ತಿ ಆಯ್ತು ಅಂತ ನೋಡುವಾಗ ಇದು ಸೈತಾನನ ಒಂದು ಕುತಂತ್ರ ಹಾದಿಯಲ್ಲಿ ಆತನ ಸುಳ್ಳಿನಿಂದ ಒಂದು ಸುಂದರವಾಗಿದ್ದಂತಹ ಹಾಗೂ ಪರಿಪೂರ್ಣತೆಯಿಂದ ಜೀವಿಸುತ್ತಿದ್ದಂತಹ ಆ ಒಂದು ಕುಟುಂಬ ಆದಮ ಮತ್ತು ಅವರ ಸುಳ್ಳನ್ನು ಮೂಲಕವಾಗಿ ಅದನ್ನು ಶೋಧಿಸಿ ಅದನ್ನ ನಮ್ಮೆಲ್ಲರನ್ನು ಸಹ ಪಾಪದಲ್ಲಿ ಸಿಕ್ಕಿಸುವಂತ ಕೆಲಸವನ್ನು ಮಾಡಿದ್ದಾನೆ ಅಂತ ನೋಡುತ್ತಾರೆ. ಮೊದಲನೇದಾಗಿ ನೋಡುವಾಗ ಈ ಪಾಪದಿಂದ ಉಂಟಾದಂತಹದ್ದು ನಾವು ಎಂತ ಒಂದು ಪರಿಸ್ಥಿತಿ ಸಿಕ್ಕಿ ಹಾಕೊಂಡು ಕಾರಣವೇನು ನೋಡು. ಆದಿಕಾಂಡ 3:17 ನೋಡುವಾಗ ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ಆ ಹಣ್ಣು ತಿದ್ದಿದ್ದರಿಂದ ಭೂಮಿಗೆ ಶಾಪ ಬಂತು. ನೋಡಿ, ಒಂದು ಸಣ್ಣ ವಿಷಯಗಳು ಅಂತ ನಾವು ತಿಳಿಬಹುದು ಪಾಪ ಅನ್ನೋದು. ಅದು ಪಾಪ ನಾವು ಮಾಡಿದಾಗ ಆ ಪಾಪ ಎಂತ ಪರಿಣಾಮ ಬೀರ್ತದೆ ಅಂದ್ರೆ ನಮ್ಮ ಜೀವಿತ ಪೂರ್ತಿ ನಾವು ಅದನ್ನು ಕೊರಗುವಂತ ಒಂದು ಪರಿಣಾಮ ಬೀರ್ತದೆ. ನಮ್ಮ ಜೀವಿತಗಳು ಹಾಗೂ ಕೂಡ ಆಗುತ್ತದೆ. ಆಮೇಲೆ ಭೂಮಿ ಅದಾದ್ಮೇಲೆ ದೇವರು ಏನೆಲ್ಲ ಉಟ್ಕೊಂತ ಅಂದ್ರೆ ಕಳೆಗಳು ಉಟ್ಕೊಂತು, ಮುಳ್ಳುಗಿಡಗಳು ಉಟ್ಕೊಂತು. ಇಷ್ಟು ಮಾತ್ರನಾ? ನೀವು ದುಡ್ದು ತಿನ್ಬೇಕು, ಆಹಾರಕ್ಕಾಗಿ ಕಷ್ಟ ಪಡಬೇಕು. ಇದೆಲ್ಲವೂ ಸಹ ಈ ಒಂದು ಪಾಪದ ದಿಸೆಯಿಂದ ಭೂಲೋಕಕ್ಕೆ ಬಂತು. ಅದಕ್ಕಿಂತ ಹೆಚ್ಚಾಗಿ ಸುನಾಮಿ, ನಾನಾ ರೀತಿಯಾದ ರೋಗ ರುಜಿನಗಳು, ಕಷ್ಟ ಸಂಕಟಗಳು, ಅದೆಲ್ಲ ಭೂಕಂಪಗಳು, ಹೀಗೆ ಎಲ್ಲವೂ ಭೂಲೋಕದಲ್ಲಿ ಒಬ್ಬ ಮನುಷ್ಯನು ಸಮಾಧಾನವಾಗಿ ಜೀವಿತವನ್ನು ಕಳೆದುಕೊಂಡು ಆತನು ನಿಜಕ್ಕೂ ಈ ಭೂಲೋಕದಲ್ಲಿ ಒಂದು ಹೋರಾಟನೇ ಮಾಡುವಂತಹ ಪರಿಸ್ಥಿತಿ ಪ್ರಾಪ್ತವಾಯ್ತು. ಕಾರಣ ದೇವರಿಗೆ ಅವಿಧೇಯರಾಗಿ ನಡೆದಂಥದ್ದು. ಈಗಲೂ ಕೂಡ ನಾವು ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ಕುಟುಂಬಗಳು ಅನೇಕ ಕಷ್ಟ ಸಂಕಟಗಳಿಗೆ ಸಿಕ್ಕು ಹಾಕೊಳ್ಳುತ್ತದೆ ಎಂಬುದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಪಾಪದ ಮೂಲ ಕಾರಣ ಯಾರು ನೋಡುವಾಗ H-ಕೆಲ 28:15 ಲೂಸಿಫರನು ದೇವರಿಂದಲೇ ಸೃಷ್ಟಿಸಲ್ಪಟ್ಟವನು, ಪಾಪರಹಿತನು, ಪರಿಪೂರ್ಣನಾಗಿದ್ದನು. ಆದರೆ 17 ವಚನ ನೋಡುವಾಗ ಅಲ್ಲಿ H-ಕೆಲ 22 ಆತನ ಗರ್ವ ಉಂಟಾಯಿತು, ದೇವರಿಗೆ ಸರಿ ಸಮಾನನಾಗಿ ತನ್ನನ್ನು ನಡೆಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದನು. ಆದರೆ ಪ್ರಕರಣ 24 ಭೂಮಿಗೆ ಅಲ್ಲಿ 3ನೇ ಒಂದು ಭಾಗ ಬಲ್ಪಟ್ಟರು. ಪರಲೋಕದಲ್ಲಿ ಇದು ಪರಲೋಕದಲ್ಲಿ ಈ ಒಂದು ಪಾಪ ಉಂಟಾಯಿತು ನೋಡ್ತಾ ಅದನ್ನು ತಂದು ಭೂಲೋಕಕ್ಕೆ ಅಂಟಿಸಿ ಭೂಲೋಕವನ್ನು ಕಷ್ಟಕ್ಕೆ ಸಿಕ್ಕಿ ಹಾಕೊಳ್ಳುವ ಹಾಗೆ ಆ ಒಬ್ಬ ದುಷ್ಟ ದೂತನು ಮಾಡಿದನು. 12:10 ನೋಡುವಾಗ ಸೈತಾನನು ಮತ್ತು ಆತನ ಅನುಯಾಯಿಗಳು ಪರಲೋಕದಿಂದ ಬಲ್ಪಟ್ಟು ಭೂಲೋಕದಲ್ಲಿ ಏನು ಮಾಡಿದ್ರು ನೋಡಿದಾಗ ಇಲ್ಲಿ ನಮ್ಮನ್ನು ಕೂಡ ಪಾಪದಲ್ಲಿ ಸಿಕ್ಕಿಸಲು ಆದಮ ತಾವ ದೇವರ ಜೊತೆಯಲ್ಲಿ ಅನುಮತಿಯಿಂದ ಏದೆನ್ ತೋಟದಲ್ಲಿ ನಿರ್ಭಯವಾಗಿ ಸ್ವತಂತ್ರರಾಗಿ ಜೀವಿಸುತ್ತಿದ್ದರು. ಪಾಪರಹಿತರಾಗಿದ್ದರು. ಸಾವಿಲ್ಲದ ಒಂದು ಜೀವಿತ ಭೂಲೋಕದ ದೇವರು ಅವರಿಗೆ ದೊರೆತನ ಕೊಟ್ಟಿದ್ದನು.
ಆದಿಯಲ್ಲಿ 3:1-14 ನಾವು ನೋಡುವ ಕರ್ತನು ಉಂಟು ಮಾಡಿದ ಜೀವ ಜಂತುಗಳಲ್ಲಿ ಸರ್ಪ ಕುಯುಕ್ತಿ ಉಳ್ಳದಾಗಿತ್ತು. ಆದಮ ಅವಳಿಗೆ ದೇವರು ಎಲ್ಲಾ ಮರದ ಹಣ್ಣನ್ನು ತಿನ್ನಿರಿ ಅಂತ ಹೇಳಿದ್ರೆ, ಆದ್ರೆ ಒಳ್ಳೆಯ ಮತ್ತು ಕೆಟ್ಟದ ಹರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಕೂಡದು ದೇವನ ಆಜ್ಞಾಪಿಸಿದನು. ಸರ್ಪದ ರೂಪದಲ್ಲಿ ಬಂದಂತಹ ಸೈತಾನನು ಲೂಸಿಫರನ್ನು ಆ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಿಸಿ ಈ ಒಂದು ಕಷ್ಟ ಸಂಕಟಗಳಿಗೆ ನಮ್ಮನ್ನು ಗುರಿ ಮಾಡಿದಂತೆ. ಸಹೋದರರೇ, ರೋಮಾಪುರದ ಪತ್ರಿಕೆ 5 ನೋಡುವಾಗ ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸುವಂತ ನೋಡ್ತೇವೆ. 2 ವಿಷಯ ನಮಗೆ ಕಷ್ಟ ಸಂಕಟಗಳು, ಪಾಪಗಳು, ಜೊತೆಗೆ ಹೆಚ್ಚಾಗಿ ನಾವು ಮರಣ. ಸದಾ ಜೀವಿಸುತ್ತಿದ್ದ ನಾವು ನಿತ್ಯರಾಗಿ ಜೀವಿಸುತ್ತಿದ್ದ ನಮ್ಮನ್ನ ಮರಣ ಪ್ರಾಪ್ತಿ ಆಯಿತು. ಈ ಮರಣ ದೆಸೆಯಿಂದ ನಾವು ಈಗಲೂ ಕೂಡ ಜೀವಿಸ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನ ಮೂಲಕ ಮರಣವನ್ನು ಜಯಿಸುವಂತಹ ಒಂದು ಅವಕಾಶವು ದೇವರು ನಮಗೆ ನೇಮಿಸಿದ್ದಾನೆ. ಪಾಪದ ಒಂದು ಫಲಿತಾಂಶಗಳು ನಾವು ನೋಡುವಾಗ ಇಲ್ಲಿ ಪಾಪದಿಂದ ಬಂದಂತ ಫಲಿತಾಂಶ ಆದಿಕಾಂಡ 8:10 ನಾವು ಬರುವಾಗ 3:8-10 ವಚನಗಳು. ಮೊದಲು ಪಾಪದಿಂದ ಉಂಟಾದದ್ದು ಭಯ. ಯಾವಾಗ ಈ ಮರದ ಹಣ್ಣು ತಿಂದ್ರೂ ಅವ್ರ ದೇಹದಲ್ಲಿ ಒಂದು ದೇವದ ಒಂದು ಪರಿಸ್ಥಿತಿಯೇ ಸ್ವಲ್ಪ ಬದಲಾವಣೆಯನ್ನ ಕಾಣ್ತದೆ. ಅದಕ್ಕೋಸ್ಕರ ಭಯ ಉಂಟಾಗುತ್ತೆ ಅವರಿಗೆ. ಅವರ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಇದು ಅವ್ರು ಕೊಟ್ಟಿದ್ದಂತ ಒಂದು ನೀತಿ ವಸ್ತ್ರ ಅವ್ರು ಕಳ್ಕೊಳ್ತಾರೆ. ಕಳ್ಕೊಂಡ ತಕ್ಷಣ ಏನು ಭಯ ಉಂಟಾಗುತ್ತೆ. ನಾವೇ ಹೀಗಾಗಿದ್ದೀವಿ, ನಾವು ಬೆಸಲೆಯಾಗಿದ್ದೀವಲ್ಲ ಅನ್ನೋ ಒಂದು ಮನೋಭಾವನೆ ಉಂಟಾಗಿ ಆಗ ತಕ್ಷಣ ಹೋಗಿ ಅವರ ಮರದ ಕೆಳಗೆ ಬಚ್ಚಿಕೊಳ್ತಾರೆ. ಆ ಬಚ್ಚಿಕೊಂಡಾಗ ಅಲ್ಲಿ ಸಂಜೆ ವೇಳೆಯಲ್ಲಿ ದೇವರು ಪ್ರಸನ್ನತೆ ಮುಂದೆ ಆದಮನೆ ಎಲ್ಲಿರುತ್ತೆ ಎಂದು ಕೇಳಲು ನಾನು ಗಿಡದ ಮೇಲೆ ಯಾಕೆ ಏನ ಬಚ್ಚಿಕೊಂಡ, ದೇವರು ಗೊತ್ತಿತ್ತು ಪಾಪ ಮಾಡಿದ್ದಾರೆ, ಬಚ್ಚಿಕೊಂಡಿದ್ದಾರೆ, ಭಯ ಅಂತ. ಆದ್ರೂ ಕೂಡ ದೇವರ ರಕ್ಷಣಾ ಯೋಜನೆಯಲ್ಲಿ ತೊಡಗಿಸುವುದಕ್ಕೆ ಪ್ರೀತಿಯಿಂದ ಅವರನ್ನ ಮಾತಾಡಿಸುವುದು ನಾನು. ಆದಿಕಾಂಡ 3:19 ಕಷ್ಟಕರ ಜೀವನ ನಮಗೆ ದುಡಿಯುವಂತೆ ಆಯ್ತು. ಕಷ್ಟಕರವಾದ ಜೀವನ ನಮ್ಮ ಏಡೆನ್ ತೋಟದಲ್ಲಿ ಹಣ್ಣುಗಳು ತಿನ್ಕೊಂಡು ಸಂತೋಷವಾಗಿ ಯಾವ ಕಷ್ಟ ಇಲ್ಲ, ಪರಿಪೂರ್ಣವಾದ ಆರೋಗ್ಯ, ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ನೆಮ್ಮದಿ, ಜೊತೆಗೆ ದೇವರ ಜೊತೆ ಮಾತನಾಡುವಂತಹ ಒಂದು ವಿಶೇಷವಾದ ಒಂದು ಅವಕಾಶ ಮಾನವನಿಗಿತ್ತು. ನಮ್ಮ ಆದಿ ಪುರುಷನು ಮಾಡಿದ ಪಾಪ ದಿಸೆಯಿಂದ ಇವಾಗಲೂ ಸಹ ಲೋಕವು ತತ್ತರ ಹೋಗಿದೆ. ಅದಕ್ಕೆ ಅಂತ್ಯವು ಬರುವ ಸಾಧ್ಯತೆ ಇದೆ. ರೋಮಾಪುರದವರೆಗೆ ಬರ್ತಾರೆ 6:23 ನೋಡುವಾಗ ಪಾಪದ ಸಂಬಳ ಮರಣ. ಯಾವಾಗ ನಾವು ಪಾಪ ಮಾಡಿದ್ವಿ, ಪಾಪದ ಫಲಿತಾಂಶ ಏನಾಯ್ತು ಅಂದ್ರೆ ಮರಣ. ನಾವು ಮರಣಕ್ಕೆ ಪಾತ್ರರಾದ್ವಿ. ಈಗ ಮತ್ತೆ ಆ ಮರಣವನ್ನು ಜಯಿಸಿ ಯೇಸು ಕ್ರಿಸ್ತನ ಮೂಲಕ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಿ ಬಂದ ಹೋರಾಟವನ್ನು ಮಾಡಬೇಕಾಗಿದೆ. ಆ ಹೋರಾಟ ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಸಿಕ್ಕುವಂತದ್ದಾಗಿದೆ ಅಂತ ನಾವು ಸತ್ಯದಲ್ಲಿ ಕಾಣುವಂತರಾಗಿದ್ದೇವೆ. ಅದೇ ಯೆಶಾಯ 59:2 ನೋಡುವಾಗ ದೇವರಿಂದ ಅಗಲುವಿಕೆ. ಏದೇನ್ ತೋಟದಲ್ಲಿದ್ದಾಗ ಬೆಳಗ್ಗೆ ಸಂಜೆ ದೇವರು ಆದಮ ಎಂದು ಕರೆದಾಗ ಇಗೋ ತಂದೆ ಇದ್ದೇನೆ ಎನ್ನುವ ಒಂದು ದೇವರ ಒಂದು ಸಂಭಾಷಣೆ ಬಹಳ ಚೆನ್ನಾಗಿ ಸತ್ಯವೇದಲ್ಲ ನೋಡುವಂತರಾಗಿದ್ದೇವೆ. ಆ ಒಂದು ದೇವರ ಸಂಭಾಷಣೆಯನ್ನ ಏನ್ ಮಾಡಿದ್ರು, ಕಳ್ಕೊಂಡ್ವಿ. ಅದೇ ರೀತಿ ನಾವು ಬರುವಾಗ ಯೆಶಾಯ 1:44-6 ನೋಡುವಾಗ ದುಷ್ಟತ್ವ, ದ್ರೋಹ, ಗತಿಹೀನತೆ ಇದು ಉಂಟಾಯಿತು. ಅಂದರೆ ಕೊಲೆ ಮಾಡುವಂಥದ್ದು, ದೇವರಿಗೆ ವಿರುದ್ಧವಾಗಿ ಮಾನವ ನಡ್ಕೊಳ್ಳುವಂತ ಸ್ಥಿತಿಗತಿಗಳನ್ನ ನಾವು ನೋಡುವಂತರಾಗಿದೆ. ಪ್ರಾರಂಭದಲ್ಲಿಯೇ ಅಣ್ಣನು ತಮ್ಮನನ್ನು ಕೊಂದದ್ದು ನಾವು ನೋಡುವಂತ ಹೇಬೇರನ್ನು ಕಾಯನ ವಿಚಾರದೆಲ್ಲ ನೋಡುವಂತರಾಗಿದ್ದೇವೆ. ಹೀಗೆ ಗತಿಹೀನತೆ, ದ್ರೋಹ, ದುಷ್ಟತ್ವ ಉಂಟಾಯಿತು. ಅದೇ ರೀತಿಯಲ್ಲಿ ರೋಗ ರುಜಿನಗಳು ಪ್ರಾರಂಭ ಆಯ್ತು. ಅನೇಕ ರೋಗ ರುಜಿನಗಳು ಬಂತು. ಆಗ್ಲೇ ನಿಮ್ಗೆ ಹೇಳಿದ ರೀತಿಯಲ್ಲಿ ಯೆಶಾಯ 64:6 ನಮ್ಮ ತಡೆಗೆ ನಮ್ಮ ಜೀವಿತ ಏನಪ್ಪಾ ಅಂದ್ರೆ ಎಷ್ಟು ಸುಂದರವಾಗಿತ್ತು, ಗಟ್ಟುಮುಟ್ಟಾಗಿತ್ತು. ಆದ್ರೆ ನಮ್ಮ ಜೀವಿತ ತರಗೆಲೆಯೋಪಾದಿಯಲ್ಲಿ ಜೀವಿಸುವಂತಹ ಪರಿಸ್ಥಿತಿ ಬಂತು ಅಂತ ನೋಡಿ. అయితే 7ನೇದಾಗಿ ನೋಡುವಾಗ ರೋಮಾಪುರದವರ ಪತ್ರಿಕೆ 8:7 ನೋಡುವಾಗ ದೇವರ ನಿಯಮಕ್ಕೆ ಒಳಪಡದೆ ಶರೀರಕ್ಕೆ ಒಳಪಟ್ಟು ನಂಬಿಕೆಯನ್ನ ಕಳ್ಕೊಂಡ್ವಿ. ಬಹಳ ಪ್ರಾಮುಖ್ಯ. ಈಗಲೂ ಅದೇ ರೀತಿ ನಡೀತಾ ಇದೆ. ದೇವರ ನಿಯಮಗಳನ್ನ ನಾವು ಬಿಟ್ಬಿಡ್ತೀವಿ, ಶರೀರಕ್ಕೆ ಒಳಪಟ್ಟು ಕೇವಲ ನಂಬಿಕೆಗಳನ್ನು ಕಳೆದುಕೊಂಡಿದ್ದೀವಿ. ಈಗಲೂ ನಾವು ನೋಡುವಾಗ ನಾವು ದೇವರನ್ನು ನಂಬುವುದಲು ಮನುಷ್ಯನನ್ನೇ ನಂಬುವಂತ ಜಾಸ್ತಿ. ಉದಾಹರಣೆಗೆ ಏನಾದ್ರು ಕಾಯಿಲೆ ಬಂದ್ರೆ ಬರೀ ಡಾಕ್ಟರ್ ಬಳಿಗೆ ಹೋಗಿ ಮನುಷ್ಯ ಅವನ ಬಳಿಗೆ ಹೋಗಿ ಇದ್ದ ಸ್ಥಿತಿಗಳಲ್ಲಿ ಅವನೇ ನಮಗೆ ಒಳ್ಳೆ ಡಾಕ್ಟರ್ ಅಪ್ಪ ಅದು ಮಾಡ್ತಾನೆ ಇದು ಮಾಡ್ತಾನೆ. ತಪ್ಪು. ಅವನೇನೇನು ಸೃಷ್ಟಿಕರ್ತನಲ್ಲ. ಅವನು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಅದನ್ನ ಒಂದು ತರಬೇತಿಯನ್ನ ಪಡೆದಂತಹ ವ್ಯಕ್ತಿ ಆಗಿದ್ದಾನೆ ಅಷ್ಟೇ. ಅವನು ಶುಶ್ರೂಷೆ ಮಾಡಬಹುದೇ ವಿನಃ ನಮ್ಮ ಪಾಪಗಳನ್ನ ಪರಿಹರಿಸಿ ನಮಗಿರುವಂತಹ ರೋಗ ರುಜಿನಗಳಿಂದ ನಮ್ಮ ದೂರ ಮಾಡೋ ಶಕ್ತಿ ಅವನಿಗಿಲ್ಲ. ಅದಕ್ಕೋಸ್ಕರ ಪಾಪದ ದೆಸೆ ಏನೇ ಇದ್ರೂ ಸಹ ಪರಿಹರಿಸುವ ಶಕ್ತಿ ದೇವರಿಗೆ ಒಬ್ಬನ ಇದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಪಾಪದಲ್ಲಿ ಸಿಕ್ಕಿ ಕೊಡುವ ನಾವು ಸಾಯುತ್ತಲೇಬೇಕಾಗಿದೆ.
ಸಾಯಲೇಬೇಕು. ಹಾಗಿದ್ರೆ ಇನ್ನು ನಾವು ಸತ್ಕೊಂಡೇ ಜೀವಿಸ್ಬೇಕಾ? ನಮ್ಮ ಜೀವಿತ ಅಷ್ಟೇನಾ? ಏನು ಜೀವಿತ ನಮ್ಗೆ ಯಾವ ನಿರೀಕ್ಷೆನೂ ಇಲ್ವಾ ಅನ್ನುವ ಪ್ರಶ್ನೆಗಳು ನಮಗೆ ಬರ್ಬೋದು. ಆದ್ರೆ ರೋಮಾಪುರ ಪತ್ರಿಕೆ 7:24-25 ಹೇಳ್ತದೆ, ಅಯ್ಯಯ್ಯೋ, ನಾನು ಎಂತ ದುರ್ವ್ಯವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಎಂತ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆ ಎಂಬುದಕ್ಕೆ ಕಥನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಅಂತ ಇಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ ಪೇತ್ರನೇ ಅನೇಕ ಪಾಪದಲ್ಲಿ ಸಿಗಿಕೊಂಡ ನಮಗೆ ದೇವರ ಒಂದು ವಿಶೇಷವಾದ ಒಂದು ವಾಗ್ದಾನ ಹಾಗೂ ನಮ್ಮ ಧೈರ್ಯವನ್ನು ತುಂಬುವಂತಹ ಒಂದು ವಾಕ್ಯ ಇದಾಗ, ಅಯ್ಯಯ್ಯೋ, ಎಂತ ದುರ್ವಸ್ಥೆಯಲ್ಲಿ ನಾನು ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ನಾನು ಒಳಗಾಗದ ಈ ದೇಹದಿಂದ ನಾನು ಬಿಡಿಸುವರು ಯಾರು? ಖಂಡಿತವಾಗಿ ಬಿಡಿಸುವವನಿದ್ದಾನೆ ಎಂಬುದಕ್ಕೆ ಕಥನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 9:26 ನೋಡುವಾಗ, ಆದರೆ ಒಂದೇ ಸಾರಿ ಯುಗದ ಸಮಾಪ್ತಿಗೆ ಪಾಪ ನಿವಾರಣೆ ಮಾಡಬೇಕೆಂದು ಉದ್ದೇಶದಿಂದ ತನ್ನನ್ನು ಯಜ್ಞವಾಗಿ ಮಾಡಿಕೊಳ್ಳಲಾಗಿ ಈ ಲೋಕದಲ್ಲಿ ಪ್ರತ್ಯಕ್ಷನಾದನು. ಯಾರು? ಯೇಸು ಕ್ರಿಸ್ತ. ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಆಸನದ ತಂದೆಯಾದ ದೇವರ ಮಗನು ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಈ ಲೋಕಕ್ಕೆ ಅದನ್ನು ಮನುಷ್ಯನಾಗಿ ಬಂದನು ನೋಡುವಂತನಾಗಿದೆ. ಯಾಕೆ ಅಂತ ಬಂದನುಂದ್ರೆ, ನಾವೆಲ್ಲರೂ ಪಾಪದಲ್ಲಿ ಸಿಗಾಕೊಂಡು ಪಾಪದಲ್ಲಿ ನೆರಳುತ್ತಿರುವಾಗ, ನಮ್ಮ ಸಾಯ್ತಿರುವಾಗ ಆತನದನ್ನ ಬಿಡಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವ ಒಂದು ಅವಕಾಶವನ್ನು ದೇವರು ಕ್ರಿಸ್ತನ ಮೂಲಕ ಮಾಡಿಕೊಟ್ಟಿರೋದನ್ನ ನೋಡುವಂತ. ಅದಕ್ಕೋಸ್ಕರವಾಗಿ ಆತನು ಪ್ರತ್ಯಕ್ಷನಾದನು. ಈ ಪಾಪವನ್ನು ನಿವಾರಣೆ ಮಾಡುವ ಒಂದು ಶಕ್ತಿ ಭೂಲೋಕದಲ್ಲಿ ಕ್ರಿಸ್ತನಿಗಲ್ಲದೆ ಬೇರೆ ಯಾವ ಶಕ್ತಿ ಹೆಸರಿಗೂ ಇಲ್ಲ. ಜೊತೆಗೆ ಕ್ರಿಸ್ತನಿಗಲ್ಲದೆ ಇಲ್ಲಿ ಸೈತಾನನ್ನು ಜಯಿಸುವಂತ ಶಕ್ತಿ ಮತ್ತಾರಿಗೂ ಇಲ್ಲ ಎಂಬುದನ್ನು ತಿಳಿದು ನಾವು ಆತನ ಆಶ್ರಯಿಸಿಕೊಂಡು ಆತನ ಮೂಲಕವಾಗಿಯೇ ನಾವು ಸೈತಾನ ಎದುರಿಸುವಂತ ಶಕ್ತಿಯನ್ನು ಕೂಡ ದೇವರು ನಮ್ಗೆ ದಯಪಾಲಿಸಿಕೊಟ್ಟಿದ್ದಾನೆ. 1 ಪೇತ್ರ 24:2-24 ನೋಡುವಾಗ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನೋಡಿ, ಇಲ್ಲಿ ಪಾಪಿಗಳಾಗಿ ನಾವು ಪಾಪದಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯವಾಗದೇನೆ ಪಾಪದಲ್ಲಿ ಬಿದ್ದು ನಾಶವಾಗುವಂತ ಪರಿಸ್ಥಿತಿ ಭೂಲೋಕದಲ್ಲಿ ಬಂತು. ಹೀಗಿರುವ ಮೂಲಕದಲ್ಲಿ ಪಾಪ ದೇಶದಿಂದ ಸಮಾಧಾನವೇ ಹೊರಟಾಯ್ತು. ಹೀಗಿರುವಾಗ ಕ್ರಿಸ್ತನು ನಮ್ಮಂತೆಯೇ ಈ ಲೋಕಕ್ಕೆ ಬಂದು ನಮ್ಮ ಮಾನವರಂತೆ ಮಾಂಸಧಾರಿಯಾಗಿ, ಇಬ್ರಿಯರಿಗೆ ಅವರ ಪತ್ರಿಕೆ 2:14 ನೋಡುವಾಗ, ಸೈತಾನನು ಸೆರೆ ಬಿಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಅಂತ ನೋಡ್ತಾರೆ. ಅದೇ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮರಣ ಕಂಬವನ್ನು ಏರಿದಂದ್ರೆ, ಈ ಒಳ್ಳೆತನದಿಂದ ಯಾಕೆ ಬೇರೆ ಮಾರ್ಗ ಇರಲ್ವಾ? ಯಾಕೆ ಮರಣ ಅನುಭವಿಸ್ಬೇಕು ದೇವರು? ಅದೊಂದೇ ಮಾರ್ಗನ ಅದನ್ನ ನೋಡುವಾಗ, ನಾವು ಒಳ್ಳೆತನವನ್ನ ತನದಿಂದಲೇ ಕೆಟ್ಟತನವನ್ನ ನಾವು ಸೋಲಿಸ್ಬೇಕಾದ್ರೆ ನಮ್ಮನ್ನ ಮರಣಕ್ಕೂ ಒಪ್ಪಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ಒಳ್ಳೆತನದಿಂದ ಕೆಟ್ಟತನ ಗೆಲ್ಲುವಾಗ ಇಂಥ ಒಂದು ಪರಿಸ್ಥಿತಿ ಖಂಡಿತವಾಗೂ ಬಂದೇ ಬರ್ತದೆ ಅಂತ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 1:20 ನೋಡುವಾಗ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಲೋಕದ ಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ಸಂಧಾನ ಪಾಣಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದನು ಅಂತ ನೋಡಿ. ಇಲ್ಲಿ ಏನಪ್ಪಾ ಇಲ್ಲಿ ನೋಡ್ತೀವಿ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದು ಕೊಲಸ್ಸೆ 1:20, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಲೋಕ ಮತ್ತು ಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ಅಂದ್ರೆ ಪರಲೋಕದಲ್ಲಿಯೂ ಸಹ ಸಮಸ್ಯೆ ಇತ್ತು ಅನ್ನುವುದನ್ನ ಈ ವಾಕ್ಯದಲ್ಲಿ ನೋಡ್ತೇವೆ. ಪರಲೋಕಗಳಿರುವ ಸಮಸ್ತವನ್ನು ಸಹ ಆತನ ಮೂಲಕ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದನು ಅಂತ ನೋಡ್ತೇವೆ. ಈ ವಾಕ್ಯವನ್ನು ನೋಡುವಾಗ, ಯಾವಾಗ ಪರಲೋಕದಿಂದ 3ನೇ ಒಂದು ಭಾಗ ದೊಬ್ಬಲ್ಪಟ್ಟಿತೋ, ಅಲ್ಲಿದ್ದಂತ ದೇವದೂತರುಗಳ ಈ ಒಂದು ದೊಬ್ಬಲ್ಪಟ್ಟ ದೇವದೂತರ ವಿಚಾರವಾಗಿ ದೇವರ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳುತ್ತಾನೆ ಅನ್ನುವ ಒಂದು ಯೋಚನೆ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ನಿಜಕ್ಕೂ ದೇವರು ತನ್ನ ಅಮೂಲ್ಯವಾದ ಒಂದು ಯೋಜನೆಯಿಂದ ಅಂದ್ರೆ ಯೇಸು ಕ್ರಿಸ್ತನ ಲೋಕ ಕಳಿಸುವ ಮೂಲಕ ಪರಲೋಕದಲ್ಲಿ ಭೂಲೋಕದಲ್ಲಿ ಉಂಟಾದ ತನ್ನ ಶಿಲುಬೆ ಮೇಲೆ ತನ್ನ ಅರ್ಪಿಸುವುದರ ಮೂಲಕ ಸೈತಾನ ಸಂಪೂರ್ಣವಾಗಿ ಆತನು ಸೆರೆ ಬಡಿಯುವುದರ ಮೂಲಕವಾಗಿ ಆತನ ಜಯಿಸುವುದರ ಮೂಲಕ ಮನುಷ್ಯರು ಮಾಡದೆ ಆಗದಿರುವಂತ ಕೆಲಸವನ್ನು ಪಾಪರಹಿತನಾಗಿ ಲೋಕದಲ್ಲಿ ಜೀವಿಸಿ ಶಿಲುಬೆಯ ಮರಣವನ್ನು ಏರಿ ಜೊತೆಗೆ ಅಲ್ಲಿ ಪುನರುತ್ಥಾನವನ್ನು ಮತ್ತೆ ಆತನು, ಯಾಕೆಂದ್ರೆ ಪಾಪವು ಮನುಷ್ಯನನ್ನು ಹಿಡಿಯುವುದಿಲ್ಲ. ಈ ಪಾಪದಿಂದ ಮನುಷ್ಯನಿಗೆ ಮರಣ ಬಂತು, ಆದ್ರೆ ಪಾಪ ಮಾಡದೇ ಇರುವಾಗ ಮರಣ ಯಾಕೆ ಬರೋದಿಲ್ಲ. ಹಾಗೆ ಭೂಮಿಯಲ್ಲಿ ಅದನ್ನು ಸಹ ಇದ್ದರೂ ಸಹ 3 ದಿನ ಅದು ಇಟ್ಕೊಳ್ಳಕ್ ಸಾಧ್ಯವಿರಲಿಲ್ಲ. ಅದನ್ನು ಮತ್ತೆ ಆತನು ಎದ್ದು ಬಂದು ಪರಲೋಕವನ್ನು ಪ್ರವೇಶಿಸಿ ನಮ್ಮ ಸ್ಥಾನವನ್ನು ಸ್ವೀಕರಿಸಿದನು. ಯಾವಾಗ ಸಿಕ್ಕಿದ್ರೆ ನಾವು ಪರಲೋಕದಲ್ಲಿ, ಆಗ
ಇಲ್ಲಿ ಭೂಪರಲೋಕಗಳ ಸಮಸ್ಯೆ ಏನಿದೆ ಅವೆಲ್ಲನೂ ಆತನು ಪರಿಹರಿಸಿದನು ನೋಡುವಂತರಾಗಿದೆ. ಸಹೋದರ ಯಾಕೋಬನ ಪತ್ರಿಕೆ 4:7 ನೋಡ, ಈಗಿರಲ್ಲ ಹಾಗೆ ದೇವರಿಗೆ ಒಳಗಾಗಿರಿ. ಹೀಗೆ ದೇವರು ಮಾಡಿದ ಮಹತ್ ಕಾರ್ಯವನ್ನು ನಾವು ನೆನೆಸಿ ದೇವರಿಗೆ ಒಳಗಾಗಿರಿ, ಅಂದ್ರೆ ದೇವರನ್ನು ಸೇವಿಸಿರಿ, ದೇವರನ್ನು ಸ್ತೋತ್ರವನ್ನು ಸಲ್ಲಿಸಿರಿ, ದೇವರಿಗೆ ಘನವನ್ನು ಸಲ್ಲಿಸಿರಿ, ದೇವರನ್ನು ಆತುಕೊಳ್ಳಿರಿ, ಆತನಿಂದಲೇ ಎಲ್ಲವನ್ನೂ ಸಹ ನೀವು ನೀಗಿಸಲು ಸಾಧ್ಯ ಎಂಬುದನ್ನು ಇವಕ್ಕೆ ವಚನ ಬರೆಯಲ್ಪಟ್ಟಿದೆ. ಯಾಕೋಬ 4:7 ನೋಡುವಾಗ, ಹೀಗಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಾವು ಸೈತಾನನ ಜೊತೆ ಸ್ನೇಹಿತರಾಗಬೇಕಾದ್ರೆ ನಾವು ಕೆಟ್ಟ ಕೆಲಸಗಳನ್ನೇ ಮಾಡಿಕೊಂಡು ನಾವಿರೋದಾದ್ರೆ ನಾವು ದೇವರಿಗೆ ನಿಜಕ್ಕೂ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಡೆಯುವಂತರಾಗಿದ್ದೇವೆ, ಸೈತಾನನನ್ನು ಸನ್ಮಾನಿಸುವಂತರಾಗಿದ್ದೇವೆ. ಪಾಪದಲ್ಲಿ ಇರುವುದಾದರೆ, ಯಾವಾಗ ನಾವು ಪಾಪವನ್ನು ಬಿಟ್ಟು ನಾವು ಕ್ರಿಸ್ತನ ಕಡೆಗೆ ಬರುವುದಾದ್ರೆ, ಆಗ ನಿಜಕ್ಕೂ ಸೈತಾನನ್ನು ಎದುರಿಸಿ ಆತನು ನಮ್ಮನ್ನು ಬಿಟ್ಟು ಹೋಗುವಂತೆ ಓಡಿಸುವಂತ ಶಕ್ತಿ ದೇವರು ನಮ್ಗೆ ಕೊಡ್ತಾನೆ. ಈ ಪಾಪದ ವ್ಯವಸ್ಥೆ ಮುಂದುವರಿಯುತ್ತದೋ ಅಥವಾ ಅದಕ್ಕೆ ಅಂತ್ಯವಿದೆಯೋ ಅಂತ ನಾವು ನೋಡುವಾಗ, ಖಂಡಿತವಾಗಿಯೂ ಪಾಪದ ವ್ಯವಸ್ಥೆಗೆ ಅಂತ್ಯವಿದೆ. ಇದು ಮುಂದುವರಿಯಕ್ಕೆ ಸಾಧ್ಯವಿಲ್ಲ ಎಂದು ಮುಂದುವರೆದರೆ ಈ ಲೋಕ ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ. ಆದರೆ ದೇವರು ಇದನ್ನ ಒಂದು ಹೊಸ ಲೋಕವನ್ನಾಗಿ ಮಾಡಿ ಈ ಸಂಪೂರ್ಣವಾಗಿ ಪಾಪ ತೆಗೆದು ಹಾಕುವಂತ ಅದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು ಅಂತ. ಅದೇ ರೀತಿ ಮತ್ತೆ ಆತನು ಬಂದು ಹೋದ ಮಾತ್ರಕ್ಕೆ ಆತನು ಈ ಲೋಕದ ಒಂದು ರಕ್ಷಣೆ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಯೋಹಾನ 14:1 ನಾವು ವಾಗ್ದಾನದ ಪ್ರಕಾರ ಆತನ 2ನೇ ಸಾರಿ ಲೋಕಕ್ಕೆ ಬರ್ತಾನೆ. ಹೇಳ್ತಾನೆ, ಕಳವಳಬೇಡಿರಿ, ನಿಮ್ಮ ಹೃದಯ ಹೆದರಬೇಡಿ, ನಾನು ಈ ಲೋಕ ಮತ್ತೆ ಬಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಒಂದು ಹೊಸ ಲೋಕಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಒಂದು ವಾಗ್ದಾನವನ್ನ ದೇವರು ನಾವು ಮಾಡಿರೋದನ್ನ ನಾವು ನೋಡುವಂತರಾಗಿದ್ದೀವಿ. ಅದೇ ರೀತಿ ತಕ್ಕಂತೆ ಅದನ್ನ 2ನೇ ಬರೋಣದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಆ ನಿರೀಕ್ಷೆಗಾಗಿ ಕಾಯ್ತಿದ್ದೇವೆ. ಈಗ ಅಂತ್ಯಕಾಲ ಯೇಸು ಕ್ರಿಸ್ತನ ಬರೋಣ ಇದೆ ಅನ್ನೋದನ್ನ ನಾವು ನಂಬಬೇಕು. ಈಗ 2 ವರ್ಷಗಳ 2000 ಇನ್ನು ಯೇಸು ಕ್ರಿಸ್ತನ ಬರ್ತಾನೆ ಅಂತ ಹೇಳ್ತಾನೆ ಇದ್ದಾರೆ ಅಂತ ನಾವು ನಮ್ಮ ನಿರೀಕ್ಷೆಯನ್ನ ಕಳ್ಕೊಳ್ಬಾರ್ದು. ಅವನು ಎಷ್ಟು ತಡ ಮಾಡಿದ್ರು ಅಷ್ಟೇ ತಡವಾಗಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಅದನ್ನ ಎದುರು ನೋಡ್ಬೇಕಾಗಿದೆ. ಯಾಕೆಂದ್ರೆ ಆತನ ಸತ್ಯವಂತನು ನೀತಿವಂತನು ಆಗಿರೋದ್ರಿಂದ ಅವನು ಸುಳ್ಳಾಡಲು ಸಾಧ್ಯವಿಲ್ಲ. ಆ ದಿನ ಬಂದೇ ಬರ್ತದೆ. 2ನೇ ಪೇತ್ರ 3:9-14 ನೋಡುವಾಗ, ಕರ್ತನು ತನ್ನ ವಾಗ್ದಾನಕ್ಕೆ ತಡ ಮಾಡಿದನೆಂದು ಕೆಲವರು ಹೇಳುವ ಪ್ರಕಾರ ಹಾಗೆ ತಡ ಮಾಡುವವನಲ್ಲ. ಕರ್ತನ ವಾಗ್ದಾನ ಮಾಡಿದ ಮೇಲೆ ವಾಗ್ದಾನ ನೆರವೇರುತ್ತೆ. ತಡ ಮಾಡ್ಬಿಟ್ಟಿದ್ದಾನೆ, ದೇವ್ರು ಬಂದಿಲ್ಲ ಅಂತ ಹೇಳ್ಬೇಡಿ. ಕೆಲವರು ಹೇಳುವ ಪ್ರಕಾರ ಹಾಗೆ ತಡ ಮಾಡುವವನಲ್ಲ. ಯಾರು ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಅಷ್ಟೇ. ಅವನೇನಪ್ಪಾ, ದೇವರು ಬಂದಿರೋದು ಲೋಕಿಗೆ ಮಾನವರಾದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಕುಲ, ಗೋತ್ರ, ಭಾಷೆ ಎಲ್ಲ ಇಲ್ಲಿ ಯಾರ್ಯಾರು ಆತನ ನಂಬಿ ಅದನ್ನ ಅಂಗೀಕರಿಸಿಕೊಂಡು ನಡೀತಾರೋ ರಕ್ಷಣೆ ಕೊಡುವಂತ ಒಂದು ಯೋಜನೆಯನ್ನು ಯೇಸು ಕ್ರಿಸ್ತನು ಹಮ್ಮಿಕೊಂಡಿರುವಾಗ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಅಂತ ದೇವರ ಉದ್ದೇಶ. ಯಾಕೆಂದ್ರೆ ಎಲ್ಲರೂ ಆತನ ಸೃಷ್ಟಿ. ದೀರ್ಘ ಶಾಂತ ಉಳ್ಳವನಾಗಿ ಆತನು ಆದರೂ ಕರ್ತನು ತನ್ನ ಕಾಯ್ದುಕೊಂಡಿದ್ದಾನೆ. ಆದ್ರೂ ಕೂಡ ಕರ್ತನ ದಿನವು ಕಳ್ಳನ್ನು ಬರುವಂತೆ ಬರುತ್ತದೆ. ಯಾವ ಕ್ಷಣದಲ್ಲಿ ಕಳ್ಳನಂದ್ರೆ ಎಲ್ಲೋ ತಪ್ಪಿಸ್ಕೊಂಡು ಅಮೆರಿಕದಲ್ಲೋ ಅಥವಾ ಇನ್ಯಾವುದೋ ಒಂದು ದೇಶದಲ್ಲೋ ಬಂದು ಬಚ್ಚಿಕೊಂಡಿದ್ದಾನೆ ಲೆಕ್ಕದಲ್ಲ, ಬಚ್ಚಿಕೊಂಡು ಬಂದಿದ್ದಾನೆ ಅಂತ ಅರ್ಥ ಅಲ್ಲ. ಅನೇಕರ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ಏನಪ್ಪಾ ಅಂದ್ರೆ ಆತನಿಗೆ ಯಾವ ಗಳಿಗೆಲ್ಲ ಬರ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಕಳ್ಳನ ಬರೋದು ರಾತ್ರಿ ಜಾವದಲ್ಲಿ ಬರ್ಬೋದು, ಮಧ್ಯರಾತ್ರಿಲಿ ಬರ್ಬೋದು, ಅಥವಾ ಯಾವ್ದೇ ಬೆಳಗಿನ ಜಾವದಲ್ಲಿ ಬರ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ. ಎಚ್ಚರಿಕೆಯಾಗಿದ್ದು ಅವನು ನಮ್ಮ ಲೂಟಿ ಮಾಡುವಂತಹ ಒಂದು ಕೃತ್ಯಕ್ಕೆ ನಾವು ಗುರಿಯಾಗಬಾರ್ದು. ಅಂದ್ರೆ ಕಳ್ಳನ ಬರೋ ರೀತಿಯಲ್ಲಿ ಬರ್ತಾನೆ. ಬಂದಾಗ ನಾವು ನಮ್ಮ ಸ್ಥಿತಿಗತಿಗಳು ಹೇಗಿರ್ತಾವೋ ಗೊತ್ತಿರಲ್ಲ. ಅದಕ್ಕೋಸ್ಕರವಾಗಿ ನಾವು ಪಾಪ ರೈತರಾಗಿರ್ತೇವೋ, ಪಾಪಿಗಳಾಗಿರ್ತೇವೋ, ಪಾಪ ಮಾಡ್ತಾ ಇರ್ತೇವೋ, ದುಷ್ಟರಾಗಿರ್ತೀವೋ, ಅದು ಗೊತ್ತಿರೋದಿಲ್ಲ. ಯಾವ ಸಮಯದಲ್ಲಿ ಕ್ರಿಸ್ತನ ಬರ್ತಾನೆ ಗೊತ್ತಿಲ್ಲ. ನಮ್ಮನ್ನು ಸಂಪೂರ್ಣವಾಗಿ ನಾವು ತೊಳೆದುಕೊಂಡು ಕ್ರಿಸ್ತನ ನೀತಿಯಲ್ಲಿ ನಿತ್ಯ ಜೀವಕ್ಕಾಗಿ ನಾವು ಎದುರುಡುವ ಮಕ್ಕಳಾಗಿ ನಾವು ಇರ್ಬೇಕು. ಎಲ್ಲರೂ ಜೀವ ಪಡೆಯಬೇಕೆಂದು ಆತನ ದೀರ್ಘ ಶಾಂತಿ ಉಳ್ಳವಾದ ಸ್ವಭಾವಕ್ಕೆ ನಾವು ಮಣಿದು ಆತನ ಬರೋಣಕ್ಕಾಗಿ ನಾವು ಕಾಯ್ಕೊಂಡಿರ್ಬೇಕು. ಆ ದಿನದಲ್ಲಿ ಯಾವ ದಿನದಲ್ಲಿ ಬರ್ತಾನೆ ಗೊತ್ತಾಗಲ್ಲ. ಆ ದಿನದಲ್ಲಿ ಆಕಾಶ ಮಂಡಲ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರನ ನಕ್ಷತ್ರಗಳು ಉರಿದಿ ಲಯವಾಗಿ ಹೋಗುತ್ತದೆ, ಸುಟ್ಟು ಹೋಗುತ್ತೆ ನೋಡಿ. ಅನೇಕರಿಗೆ ಭೂಲೋಕನೇ ಸ್ಥಿರವಾದದ್ದು. ಭೂಲೋಕದ ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಂಡು ನನಗೆ ಅಷ್ಟಿದೆ, ಇಷ್ಟಿದೆ, ಹಾಗಿದೆ, ಹೀಗಿದೆ, ಅವ್ರ ಜೀವನೇ ನಿಜಕ್ಕೂ ಶಾಶ್ವತವಲ್ಲ. ಈಗಿರುವಾಗ ಅಂತ ಒಂದು ಅಜ್ಞಾನದ ಒಂದು ನಿರೀಕ್ಷೆಯಲ್ಲಿ ಜೀವಿಸುತ್ತಾ ಕಾಲ ಕಳೆಯುವಂತ ಕಾಲ ಈಗ ಅದಾಗಿದೆ. ಹೀಗಿರುವಾಗ ಆತನ ಯಾವ ದಿನದಲ್ಲಿ ಬರ್ತಾನಾಗ ಯಾವ ಸ್ಥಿರವಾಗಿದೆ ಅಂತ ಹೇಳ್ಕೊಳ್ಳುವಾಗ ಸೂರ್ಯನೂ ಸ್ಥಿರವಾಗಿರೋದಿಲ್ಲ, ಚಂದ್ರನೂ ಸ್ಥಿರವಾಗಿರೋದಿಲ್ಲ, ನಕ್ಷತ್ರಗಳು ಉದುರಿ ಹೋಗ್ತವೆ, ಆಕಾಶದಲ್ಲಿರುವಂತ ಒಂದು ಸೌಂದರ್ಯವೇ ಕಳೆದು ಹೋಗುತ್ತೆ, ಒಂದು ವ್ಯವಸ್ಥೆನೇ
ಒಂದು ಅಸ್ತವ್ಯಸ್ತವಾಗುತ್ತೆ. ಈಗಿರುವ ಕ್ರಿಸ್ತನ ಬರೋಣ ಯಾಕದಾಗುತ್ತೆ ಅಂದ್ರೆ ಎಲ್ಲವೂ ಪಾಪ, ನಮ್ಮ ಕಣ್ಣುಗಳ ಪಾಪದ ದೆಸೆಯಿಂದ ಅವೆಲ್ಲವೂ ಸಹ ಒಂದು ಮಲಿನತ್ವಕ್ಕೆ ಗುರಿಯಾಗಿದೆ ನೋಡುವಂತರ. ಸಹೋದರರ ಪ್ರಕರಣ 21:8 ನಾವು ನೋಡುವಾಗ ಇಲ್ಲಿ ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ಯಾವ ಸ್ವಭಾವದವರು ದೇವರಿಗೆ ಅಸಹ್ಯರಾಗಿದ್ದಾರೆ ಅಂತ ನೋಡುವಾಗ ಹೇಡಿಗಳ ಬದಲು ಹೇಡಿಗಳು ಅಂತ ನಾವು ಹೇಳುವಾಗ ಅನೇಕರು ಸಹ ಕಷ್ಟ ಸಂಕಟಗಳು ಬಂದಾಗ ದೇವರಿಂದ ದೂರ ಆಗೋ ಸಾಧ್ಯತೆ ಉಂಟು. ನಾವು ಕ್ರೈಸ್ತರೇ ಅಲ್ಲ ಅಂತ ಹೇಳ್ಕೊಂಡ್ಬಿಡುವಂತ ಜನರು ಇದ್ದಾರೆ. ಯಾಕೆಂದ್ರೆ ಹೇಡಿತನ ಅವ್ರ ಜೀವದ ಭಯ. ಆಮೇಲೆ ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರುವಂತವರು, ಅಸಹ್ಯವಾದದಲ್ಲಿ ಕೆಟ್ಟ ಕೃತ್ಯಗಳಲ್ಲಿ ಸೇರುವಂತವರು, ಕೆಟ್ಟ ಜನರನ್ನು ಸೇರುವಂತವರು, ದುಷ್ಕೃತ್ಯಗಳು ನಡೆಸುವುದಕ್ಕೆ ಮುಂದಾಗುವಂತರು, ಇಂಥವ್ರ ಸಹವಾಸ ಮಾಡಬಾರ್ದು. ಕೊಲೆಗಾರರು, ಕೊಲೆಗಾರರು ಅಂದ್ರೆ ಮತ್ತೊಬ್ಬನ ಜೀವವನ್ನ ತೆಗೆಯುವಂಥದ್ದು, ಹಾಗೂ ಮಾಟ ಮಾಡುವಂಥದ್ದು, ಜನರನ್ನ ನಂಬಿಕೆಗಳನ್ನ ದಾರಿ ತಪ್ಪಿಸುವಂಥದ್ದು, ವಿಗ್ರಹಾರಾಧನೆ, ನಿರ್ಜೀವ ವಸ್ತುಗಳನ್ನ ದೇವರಿಂದ ಆರಾಧನೆ ಮಾಡಿ ದೇವರಿಗೆ ಕೋಪವನ್ನು ಎಬ್ಬಿಸುವಂತಹ ಕೃತ್ಯಗಳು. ಇವಾಗ ಸಿಕ್ಕುವ ಪಾಲು ಬೆಂಕಿ ಗಂಧಕಳುವ ಕೆರೆ ಅಂತ, ಬೆಂಕಿ ಗಂಧಕಗಳು ಉರಿಯ ಕೆರೆ ಇವರ ಪಾಲು. ಅದೇ ಶಾಶ್ವತವಾದ ಅವರ ಜೀವಿತ. ಇಡೀ ಶಾಶ್ವತ ನಾಶನವನ್ನು ದೇವರು ಹೊಂದಬೇಕಾಗುತ್ತೆ. ನಿತ್ಯ ಜೀವದ ಬದಲು ನಿತ್ಯ ನಾಶನವನ್ನ ಹೊಂದಿಕೊಳ್ಳುವಂತಹ ಒಂದು ಪರಿಸ್ಥಿತಿ ತಲೆದೂರ್ತದೆ ಪಾಪದ ದೆಸೆಯಿಂದ. ಅಂತ ಕೃತ್ಯಗಳನ್ನು ನಾವು ನಡೆಸಬಾರ್ದು. ಲೋಕವೆಲ್ಲ ಪಾಪಕ್ಕೆ ಸಿಕ್ಕಿ ಸೈತಾನನ್ನು ನಾಶ ಮಾಡುವಂತ ಒಂದು ಕೃತ್ಯವನ್ನು ಮಾಡುವಂತ ಇದ್ದಾನೆ. ಏಕೆಂದ್ರೆ ನಾವು ದೇವರಿಗೆ ಆತುಕೊಂಡು ನಡೆಯಬೇಕಾಗಿದೆ. ಇಲ್ಲಿ ನೋಡುವಾಗ ಸೈತಾನನಿಗೆ ದೇವರು ಒಂದು ದಿನ ಅಂತ್ಯವನ್ನು ತಿಳಿಸ್ತಾನೆ. ಯಾವಾಗ ಅಂತ್ಯ ಸೈತಾನವಾಗುತ್ತೋ ಆಗ ನಿಜಕ್ಕೂ ಪಾಪವು ಅಲ್ಲಿಗೆ ಅಂತ್ಯವಾಗುತ್ತೆ ಅಂತ ಅರ್ಥ. ಇಲ್ಲಿ H.K. 28:18-19 ನಾವು ನೋಡುವಾಗ, ನಿನ್ನ ಅಪರಾಧಗಳ ನಿಮಿತ್ತ ಪವಿತ್ರಾಲಯ ಹೊಲಸು ಮಾಡಿದ್ದಿ, ಅಂದ್ರೆ ಭೂಲೋಕವನ್ನು ಹೊಲಸು ಮಾಡಿದ್ದಿ. ಪವಿತ್ರವಾಗಿದ್ದ ಈ ಭೂಲೋಕ, ಒಳ್ಳೆತನದಿಂದ ಸೃಷ್ಟಿಯಾಗಿದ್ದ ಈ ಭೂಲೋಕ ಎಲ್ಲವೂ ಒಳ್ಳೇದಾಗಿತ್ತು, ಪರಿಶುದ್ಧವಾಗಿತ್ತು. ಅದೆಲ್ಲವನ್ನು ಸಹ ಹೊಲಸು ಮಾಡ್ಬಿಟ್ಟಿದ್ದಿ. ಆದ ಕಾರಣ ನಿನ್ನೊಳಗಿಂದ ಬೆಂಕಿ, ನೋಡಿ ಇಲ್ಲಿ ಆತನೊಳಗಿಂದನೇ ಬೆಂಕಿ ಬರಬೇಕು, ಬೆಂಕಿ ಬರ ಮಾಡಿ ನಿನ್ನ ಬೂದಿ ಮಾಡಿಬಿಟ್ಟು ಧ್ವಂಸ ಮಾಡಿ ಇನ್ನೆಂದಿಗೂ ಇಲ್ಲದಂತೆ ಮಾಡಿದನು. ಯಾಕೆ ದೇವರು ಹೀಗೆ ಹೇಳ್ತಾನೆ ಅಂದ್ರೆ, ಬೆಂಕಿ ಮಳೆಯಲ್ಲಿ ಅವನು ಪಾಪರಹಿತನಾಗಿದ್ದಾಗ ಇದೇ ಲೂಸಿಫರನ್ನು ಬೆಳ್ಳಿ ಬೆಂಕಿ ಮಳೆಯಲ್ಲಿ ವಿಹಾರ ಆಡ್ತಾ ಇದ್ದ ಅಂತ ಸತ್ಯವಿರುತ್ತದೆ. ಆದ್ರೆ ಇಲ್ಲಿ ಅದೇ ಬೆಂಕಿ ವಿರುದ್ಧವಾಗಿ ಆತನ ಒಳಗಿಂದಲೇ ಉತ್ಪತ್ತಿಯಾಗ ತನ್ನ ಸಂಪೂರ್ಣ ನಾಶ ಮಾಡುತ್ತೆ. ಹಾಗೆ ಎಷ್ಟು ಈ ರೀತಿ ವಿರುದ್ಧವಾಗಿ ಇಲ್ಲಿ ನೋಡುವಂತದ್ದಾಗಿದೆ. ಪಾಪ ಅನ್ನುವಂಥದ್ದು ಹೇಗೆ ದೇವರ ಮೇಲೆ ಕೋಪವನ್ನು ಎಬ್ಬಿಸ್ತದೆ ಎಂಬುದನ್ನ ಇಲ್ಲ ನೋಡುವಂತದ್ದಾಗಿದೆ. 1 ಥೆಸಲೋನಿಕ 4:16 ಎಲ್ಲರೂ ಗೊತ್ತಿರುವಂತ ವಿಷಯ. ಸಮಸ್ತವನ್ನು ನಾನು ಸರಿ ಮಾಡುವೆನು ತನಕ ಅಪೊಸ್ತಲ ಗೊತ್ತಿರೋದು 3:21 ಪರಲೋಕದಲ್ಲಿ ಇರ್ತೇನೆ. ಆದ್ರೆ 1 ಥೆಸಲೋನಿಕ 16:17 ನೋಡುವಾಗ, ಆತನ ಪ್ರಧಾನ ದೂತರು ತುತ್ತೂರಿಯ ಶಬ್ದ ಹೊಡೆದ ಆಕಾಶದಿಂದ ಹಿಡಿದು ಬರುವನು. ಯಾತಕ್ಕಾಗಿ ಬರ್ತಾನೆ? ಈ ಭೂಲೋಕದ ಸಮಸ್ಯೆಯನ್ನು ಪರಿಹರಿಸಿ ತಾನನ್ನು ನಂಬಿದವರನ್ನ ಪರಲೋಕಕ್ಕೆ ಕರೆದೊಯ್ಯುವಂತಹ ಆತನ ಆಕಾಶದಲ್ಲಿ ಮಧ್ಯಂತರದಲ್ಲಿ ಇಳಿದು ಬಂದು ಅವರನ್ನ ಆರಿಸ್ಕೊಳ್ತಾನೆ. ಪ್ರಕಟಣೆ 21:1-8 ನೋಡುವಾಗ, ನೂತನ ಭೂಮಿ ಆಕಾಶ ಮಂಡಲದಲ್ಲಿ ನಾವೆಲ್ಲರೂ ಜೀವಿಸುವಂತೆ ಆ ಒಂದು ಆತನ ವಾಗ್ದಾನ ಮಾಡಿದ ರೀತಿಯಲ್ಲಿ ಆತ ನಂಬಿದವರನ್ನ ಪರಲೋಕಕ್ಕೆ ಕರೆದೊಯ್ದು ಅಲ್ಲಿ 1,000 ವರ್ಷಗಳ ಕಾಲ ಆತನ ಜೊತೆ ನಾವು ಇರುವಂತಹ ಒಂದು ವ್ಯವಸ್ಥೆ ನಮ್ಮ. ತದಾನಂತರ ಭೂಲೋಕವನ್ನು ಶುದ್ಧಿಗೊಳಿಸಿ ಆತನು ನಮ್ಮನ್ನ ಭೂಲೋಕಕ್ಕೆ ಕರೆತಂದು ಇಡೀ ದುಷ್ಟರನ್ನೆಲ್ಲ ಎಬ್ಬಿಸಿ ಅವರೆಲ್ಲವೂ ನಾಶ ಮಾಡಿ ನಾವೆಲ್ಲರೂ ಶಾಶ್ವತವಾಗಿ ಭೂಲೋಕದಲ್ಲಿ ನೂತನ ಭೂಮಿ ಆಕಾಶ ಮಂಡಲದಲ್ಲಿ ಪಾಪರಹಿತವಾದ ಲೋಕದಲ್ಲಿ ಮತ್ತೆ ಅದನ್ನು ಜೀವಿಸುವಂತ ಅವಕಾಶವನ್ನು ದೇವರು ಮಾಡುವಂತ ಯೋಜನೆ ಮಹತ್ತರವಾಗಿದೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಆ ಕಾರಣ ನಾವು ಕ್ರಿಸ್ತನ ಆ ಒಂದು ನೂತನ ಭೂಮಿ ಆಕಾಶ ಮಂಡಲ, ಆ ನೂತನ ಭೂಮಿ ಪಾಪರಹಿತವಾದ ಜೀವಿತ, ಮತ್ತೆ ನಾವು ಕಳೆದುಕೊಂಡಿದ್ದಂತ ಏದೇನು ತೋಟದ ಒಂದು ವ್ಯವಸ್ಥೆ ಮತ್ತೆ ನಮಗೆ ಸಿಕ್ಕುವಂತದ್ದಾಗಿದೆ. ನಾವೆಲ್ಲರೂ ಸಹ ಆ ಒಂದು ರಾಜ್ಯಕ್ಕಾಗಿ ಎದುರು ಮಕ್ಕಳಾಗುವಂತೆ ಜೀವಿಸುವಂತೆ ದೇವರನ್ನು ಒಬ್ಬರು ನಡೆಸುವಂತನಾಗಿದೆ. ಯಾಕೆ ಈ ಭೂಲೋಕವನ್ನು ಆತನ ನಾಶ ಮಾಡುವುದು ನೋಡುವಾಗ, ಈ ಪಾಪ ಸಂತತಿ ಬೇರೆ ಮಾರ್ಗವೇ ಇಲ್ಲ. ಯಾಕೆಂದ್ರೆ ಇದನ್ನ ನಾಶ ಮಾಡ್ಬೇಕೇ ವಿನಃ ಅದನ್ನ ಮತ್ತೆ ಉಳಿಸ್ರೆ ಮತ್ತೆ ಪಾಪ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಪಾಪದ ಸಂತತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ದೇವರ ಉದ್ದೇಶವಾಗಿದೆ. ಲೂಕ 21:31-32 ಹಾಗೆ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಿದೆ ಎಂದು ತಿಳಿದುಕೊಳ್ಳಿ. ದೇವರ ರಾಜ್ಯ ಆಗುವ ತನಕ ಈ ಒಂದು ದೇವರು ಸಂಪೂರ್ಣವಾಗಿ ಭೂಲೋಕವನ್ನು ನಾಶ ಮಾಡಿ
ಆ ಲೋಕದ ತನಗೆ ಬೇಕಾದನ್ನು ಆರಿಸಿಕೊಳ್ಳುವುದ ಎಲ್ಲ ಆಗುವ ತನಕ ಈ ಸಂತತಿಯು ಹೊಳೆದು ಹೋಗುವುದೇ ಎಲ್ಲೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಸ್ವಾಮಿ ಹೇಳ್ತಾರೆ. ಎಲ್ಲ ಅಂದ್ರೆ ಈ ಉಪದ್ರವಗಳು, ಈ ಭೂಲೋಕದ ನಾಶದ ಉಪದ್ರವಗಳು, ಪಾಪಿಗಳನ್ನು ನಾಶ ಮಾಡುವಂತಹದ್ದು, ಇದು ಆಗುವ ತನಕ ಈ ಸಂತತಿ, ಈ ಪಾಪದ ಸಂತತಿ ಅಳೆದು ಹೋಗೋದಿಲ್ಲ, ಈ ಸೈತಾನನ ಸಂತತಿ ಅಳೆದು ಹೋಗೋದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತಾನೆ ಅಂತ ಸ್ವಾಮಿಯವರು ನಮಗೆ ಪ್ರಮಾಣ ಮಾಡಿದ್ದಾರೆ. ಆದ ಸತ್ಯವಾಗಿ ನುಡಿದ ಮಾತುಗಳು ನಿಜಕ್ಕೂ ನಾವು ಈ ಪಾಪದ ದೇಹದಿಂದ ಉಂಟಾದ ಈ ಒಂದು ಪರಿಸ್ಥಿತಿಯಲ್ಲಿ ಕ್ರಿಸ್ತನು ನಮಗೆ ರಕ್ಷಣೆಯನ್ನು ಆದಿಯಲ್ಲಿಯೇ ಆತನು ಪ್ರಾರಂಭಿಸಿದನು. ಆದಿಕಾಂಡ 3 ನೋಡುವಾಗ ಸ್ತ್ರೀ ಮೂಲಕವಾಗಿ ಇದೇ ಸ್ತ್ರೀನ ನೀವು ಮೋಸಪಡಿಸಿದ್ಯಾ, ವಂಚನೆ ಒಳಪಡಿಸಿದ್ಯಾ, ಇದೇ ಸ್ತ್ರೀ ಸಂತಾನದ ಮೂಲಕ ನಾನು ಏನ್ ಮಾಡ್ತೀನಿ, ನಿನ್ನ ತಲೆಯನ್ನ ಅಜ್ಜಿಸ್ತೀನಿ ಅಂತ ಹಾವಿಗೆ ಹೋಲಿಸಿರುವಂತದ್ದು. ಅಂದ್ರೆ ನೀನು ನಾಶ ಮಾಡ್ತೀನಿ ಅಂತ ದೇವರು ಮಾಡಿದ್ದ ವಾಗ್ದಾನದ ರೀತಿಯಲ್ಲಿ ಸಂಪೂರ್ಣವಾಗಿ ಆತನು ಸೈತಾನನ ನಾಶ ಮಾಡ್ತಾನೆ. ಆಗ ಪಾಪ ರಹಿತವಾದ ಜೀವಿತ ನಾವೆಲ್ಲರೂ ಕಳೆಯುವಂತ ಅವಕಾಶ, ಎಂತ ಅದ್ಭುತವಾದ ಒಂದು ವಾಗ್ದಾನ ದೇವರು ನಾವು ಮಾಡಿದ್ದಾನೆ. ಪ್ರಿಯ ಸಹೋದರರೇ, ನಾವೆಲ್ಲರೂ ಸಹ ನಿರೀಕ್ಷೆಯಲ್ಲಿ ಜೀವಿತ ಇಂಥ ಒಂದು ಯೋಜನೆ, ಇಂಥ ಕ್ರಿಸ್ತನು ಮಾಡಿದಂತ, ಕ್ರಿಸ್ತನು ಎಷ್ಟು ಮಟ್ಟಿಗೆ ನಮಗೆ ತೋರಿಸಿದಂತ ಪ್ರೀತಿ, ಇವೆಲ್ಲವೂ ನಾವು ಶಿಲುಬೆ ಮೇಲೆ ತೋರಿಸಿದ ಪ್ರೀತಿ, ಇದೆಲ್ಲವೂ ನಾವು ನೆನೆಸ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಈ ಪಾಪರಹಿತವಾದ ಜೀವಿತವನ್ನು ನಾವು ಕಳೆಯಲು ಯಾವಾಗಲೂ ಕ್ರಿಸ್ತರನ್ನೇ ಆತುಕೊಂಡು ನಾವು ಪಾಪಗಳಾಗಿ ಕಾಲ ಕಳೆಯದೆ, ಪಾಪಗಳನ್ನು ಮಾಡದೆ ನಾವು ಆ ಒಂದು ಸುಂದರವಾದ ಲೋಕಕ್ಕೆ ಎದುರುಡುವಂತಹ ಮಕ್ಕಳಾಗಿ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ದೇವರ ಒಂದು ನಿರೀಕ್ಷೆ ಅದಾಗಿದೆ. ನಾವು ಸಹ ಅದೇ ನಿರೀಕ್ಷೆಯಲ್ಲಿ ಜೀವಿಸುತ್ತಾ ಆತನ ಮಕ್ಕಳಾಗುವಂತ ಅವಕಾಶ ದೇವರು ದಯಪಾಲಿಸಿ ನಮಗೆ ದಯಪಾಲಿಸಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಲೂಕನ ಬರೆಸುವಂತೆ ಕಡೆಯದಾಗಿ 21:34 ನೋಡುವಾಗ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಜಾಗರೂಕರಾಗಿ, ಅಂದ್ರೆ ಎಚ್ಚರಿಕೆಯಿಂದ. ಅತಿ ಭೋಜನದ ಮಡಿಲಿನಿಂದಲೂ, ಬರೀ ಲೋಕವಾದ ಅತಿ ಭೋಜನ ಬರೀ ತಿನ್ನೋದು, ಕುಡಿಯೋದು, ಸಂತೋಷ ಪಡೋದು, ಈ ರೀತಿಯಾದ ಜೀವಿತವನ್ನು ಕಳೆಯದೆ ನೀವು ಅದರ ಮೊದಲಿನಲ್ಲಿ ಇದ್ರೆ ಅದರ ಹಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ. ಬರೀ ಲೋಕ ಸಂಬಂಧವಾದ ಚಿಂತೆಗಳು, ಹಮ್ಮಿಲಿನಿಂದಲೂ ಈ ರೀತಿ ನೀವು ಕಾಲ ಕಳಿಬೇಡಿ. ಇದು ಬರೀ ಈ ಲೋಕ ಬಗ್ಗೆ ನೀವು ಚಿಂತೆ ಮಾಡದೆ, ಈ ಲೋಕವು ನಾಶನ ಕೆಡಲ್ಪಟ್ಟಿದೆ, ಆಗ ನೀವು ಕೂಡ ಇದ್ರ ಜೊತೆ ನಾಶ ಆಗ್ತೀರಿ. ಅದಕ್ಕೋಸ್ಕರ ನೀವು ಮದಳಿನಿಂದಲೂ ಹಮ್ಮಿಲಿನಿಂದಲೂ ಈ ಲೋಕದ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ. ಅಂದ್ರೆ ಹಂಗಿರ್ಬೇಕಾಯ್ತು, ಈ ತರ ಇರ್ಬೇಕಾಯ್ತು, ಬರೀ ಲೋಕ ಸಂಬಂಧವಾದ ಚಿಂತೆಯಲ್ಲಿ ಭಾರವಾಗಿ. ಪಕ್ಕನೆ ಊರಿನಂತೆ ಆ ದಿನವೂ ಬರುತ್ತದೆ, ದೇವರ ದಿನ ಬರುತ್ತೆ. ಆ ದಿನ ಬರುವಾಗ ಅದು ಬೆಂಕಿಯಿಂದ ಸಂಪೂರ್ಣ ನಾಶವಾಗುವಂತ ದಿನವಾಗಿದೆ. ಆಗ ಮನುಷ್ಯ ಕುಮಾರನು ಮುಂದೆ ನಿಲ್ಲಲು ಶಕ್ತರಾಗುವುದಕ್ಕೆ ನಾವೇನ್ ಮಾಡ್ಬೇಕಾಗಿದೆ? ದೇವರಿಗೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಿ ಅಂತ ಸತ್ಯವಿದೆ. ನಾವು ದೇವರಿಗೆ ಸದಾಕಾಲ ವಿಜ್ಞಾಪನೆಗಳನ್ನು ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ಪ್ರತಿ ಒಂದೊಂದು ಕ್ಷಣದಲ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಮಾಡಿದ ನಮ್ಮ ಉಪಕಾರಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ, ನಮ್ಮ ಹೋಗ ಬರಣಗಳಲ್ಲಿ ಅದನ್ನು ನಮ್ಮ ನಡೆಸುವ ರೀತಿಗಳಲ್ಲಿ ನಾವು ಆತನಿಗೆ ವಿಜ್ಞಾಪನೆಗಳನ್ನು ಮಾಡ್ತಾ, ಆತನ ಮಾಡಿದ ಸಣ್ಣ ದೊಡ್ಡ ಪ್ರತಿಯೊಂದು ವಿಷಯದಲ್ಲಿಯೂ ಆತನಿಗೆ ನಾವು ನಮ್ರತೆಯನ್ನು ಸಲ್ಲಿಸುತ್ತಾ ನಾವು ಜಯಿಸುವಂತರಾಗಿದೆ. ಅದಕ್ಕೆ ಮನುಷ್ಯ ಕುಮಾರನ ಮುಂದೆ ನಾವು ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರಿಗೆ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಿಯ ಸಹೋದರರೇ, ನಾವು ಎಚ್ಚರವಾಗಿದ್ದು ನಾವು ಸದಾಕಾಲ ಕ್ರಿಸ್ತನಿಗೆ ಪ್ರಾರ್ಥಿಸಬೇಕಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಅವಕಾಶ ಮಾಡಿಕೊಟ್ಟಂತ ಬೋಧಕರಂತ ಪಾಂಜರವರಿಗೂ ಹಾಗೂ ಕೂಡಿ ಬಂದಿರುವಂತ ನಮ್ಮ ಸಹೋದರ ಭಕ್ತರೆಲ್ಲರೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಪಾಪರಹಿತವಾದ ಜೀವಿತದ ಲೋಕಕ್ಕೆ ನಾವು ನಿರೀಕ್ಷೆಯನ್ನು ಇಡುತ್ತಾ ಆ ಒಂದು ರಾಜ್ಯಕ್ಕಾಗಿ ಎನ್ನುವಂತೆ ದೇವರು ನಮ್ಮೊಬ್ಬರನ್ನು ಆಶ್ರಯಿಸಿ ಬಲಪಡಿಸಲಿ. ಕರ್ತನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ಜೊತೆಗೆ ವಿಶೇಷವಾಗಿ ಎಲ್ಲರಿಗೂ ಸಹ ಸಂಪತ್ ಶುಭಾಶಯಗಳನ್ನು ಸಲ್ಲಿಸುವನಾಗಿ ಈ ಭಾಗವನ್ನು ಮುಗಿಸುವಂತ ಕರ್ತನಾಮಕ್ಕೆ ಸ್ತೋತ್ರವಾಗಿ ಆಮೇಲೆ. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ತೆರೆದುಕೊಂಡು ಆಶೀರ್ವದಿಸಲಿ. ಪಾಪವು ಹೇಗೆ ಪ್ರಾರಂಭವಾಯಿತು ಮತ್ತು ಅದರ ಅಂತ್ಯ ಯಾರಿಂದ, ಮತ್ತು ಆ ಪಾಪವನ್ನ ಹೇಗೆ ನಾವು ಈ ಲೋಕದಲ್ಲಿ ವಿಸರ್ಜಿಸಿ ನೀತಿವಂತರಾಗಿ ಬದುಕಲು ಸಾಧ್ಯ ಎನ್ನುವಂತ ವಿಷಯವಾಗಿ ಆಶೀರ್ವಾದದಾಯಕವಾಗಿ ನಮಗೆ ತಿಳಿಸಿಕೊಟ್ಟಂತ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನಾ ಸಮಯ. ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆಯವರಿದ್ದಾರೆ.
ಅವರು ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ವಿಶೇಷವಾಗಿ ಪ್ರಾರ್ಥನೆ ರಿಕ್ವೆಸ್ಟ್ ಹೀಗಿದೆ. ನಮ್ಮ ನರಸಾಪುರ ಸಭೆಯಿಂದ ಸುರೇಶ್ ಮತ್ತು ಚಂದ್ರಿಕಾ ಎಂಬುದಾಗಿ ಅವರ ಕುಟುಂಬದಲ್ಲಿ ವೃಥಾ ಕಾರಣಕ್ಕಾಗಿ ಜಗಳ, ಸಮಸ್ಯೆಗಳು, ತೊಂದರೆಗಳು ಆಗಿ, ಮನಸ್ತಾಪಗಳಾಗಿ ದಿನನಿತ್ಯ ಅಸಮಾಧಾನ ಇದೆ. ಅದನ್ನ ದೇವರು ತೆಗೆದು ಹಾಕಿ ಕುಟುಂಬದಲ್ಲಿ ಸಮಾಧಾನವನ್ನ, ಎಲ್ಲರಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಜೀವಿಸುವಂತ ಒಂದು ವ್ಯವಸ್ಥೆಯನ್ನ ಕರ್ತನ ಆತ್ಮವನ್ನು ಮಾಡಿಕೊಡ್ಬೇಕೆಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಈ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸುರೇಶ್ ಮತ್ತು ಚಂದ್ರಿಕಾ ದಂಪತಿಗಳಿಗಾಗಿ. ಮತ್ತೆ ಸಹೋದರ ಜಾನ್ ಡೇವಿಡ್ ಅವರು, ನಮ್ಮ ಸಹೋದರರು, ಅವರಿಗೆ ಬಲಗಣ್ಣು ತೊಂದರೆ ಆಗಿದೆ. ಅದು ಸಂಪೂರ್ಣವಾಗಿ ಬ್ಲರ್ ಆಗಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಪ್ರಾರ್ಥಿಸ್ತಾರೆ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಜೊತೆಗೆ ನಾವು ವಿಶೇಷವಾಗಿ ಅನಾಥಾಶ್ರಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗುಡ್ ವಿಶ್ ಫೌಂಡೇಶನ್ಗಾಗಿ, ಜನಸ್ನೇಹಿ ವೃದ್ಧಾಶ್ರಮಕ್ಕಾಗಿ, ಸಹನ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮಕ್ಕಾಗಿ, ಆಸರೆ ಅನಾಥಾಶ್ರಮಕ್ಕಾಗಿ, ಈ 4 ಆಶ್ರಮಕ್ಕೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಹಾಗೆಯೇ 4ನೇ ತಾರೀಕು ಆಗುವಂತ ಫಲಿತಾಂಶ, ಭಾರತ ದೇಶದ ಚುನಾವಣಾ ಫಲಿತಾಂಶಕ್ಕಾಗಿ, ಉತ್ತಮವಾದಂತಹ ಸರ್ಕಾರಕ್ಕಾಗಿ, ದೇವರ ಒಂದು ಸೇವೆ, ಸುವಾರ್ಥ ಸೇವೆ, ವಿಶೇಷವಾಗಿ ಭಾರತದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಲಿಕ್ಕೆ ದೇವರು ಉನ್ನತವಾದಂತಹ ಸರ್ಕಾರವನ್ನ ನಮಗೆ ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ದೇವರ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮ ಉನ್ನತವಾದ ರೀತಿಯಲ್ಲಿ ಮುನ್ನಡೆವಾಗಿ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕು. Thank you, Uncle. ಎಲ್ರಿಗೂ ನಮಸ್ಕಾರ. Happy Sabbath. Let's pray. Our most gracious, loving Heavenly Father, thank you, Lord, for this wonderful time and hour that you gave us to come before thy presence, to seek your blessings, your love, your Holy Spirit, the forgiveness of sin, Lord. Thank you, Father, for the wonderful message that you have put into our heart, the seed that you sowed. Help us to put them into practice. Yes, Lord. We lay bare before you the darkness areas of our life, Lord. We give you the things which we have done wrong, Father, and the areas where we have failed to set we should. We never want to live like this again, Father. We choose to turn away from all the evil things, evil thoughts. As we kneel before you in adoration, Father, we ask for your forgiveness. For we give you all our shame, guilty and wrongful doing, Lord. Thank you, Lord, for accepting us. We come before you in prayer asking for forgiveness of our sins. We confess with all our mouth and believe that our heart that Jesus is your Son, and he died on the cross of Calvary and might be to be forgiven, Father, and have eternal life in the kingdom of heaven. We believe that Jesus rose from the dead and ask right now to come into our lives and be our personal Lord and Savior to our life, so that we may be a light to other people, Father. As Christians, you have showed a way for us. You have showed the right path to choose and walk accordingly, Father. There's so many people in this world, they've lost their way. Thank you so much for the wonderful message once again, Father. Help us to be loving and kind and helpful and true to ourselves, so that we may love one another, forgive one another. We may not have anything against anybody, Lord. Thank you for this wonderful promise of awareness that you give us into our life. Father, I pray this beautiful morning for Chandrika and Suresh. Heavenly Father, we come to you during this difficult times, recognizing the word of Christ Jesus, who assured us of peace
in him, despite the world's tribulations, Lord. For you have overcome all. We cast all a burden upon you, knowing that you are our sustainer, Lord. Your promise is never to allow the righteous to be moved, Father. Grant Chandrika, Naresh, Suresh, the peace that suppresses all the understanding, Father. Place a trust in you in the midst of a life storm. We may stand firm, Lord Father, because there's so many families. They need to understand one another, love one another, forgive one another. Help them to put the Lord first in everything to do, Father. It's not only about separation. It's not only about getting away from the partner. It's not only about divorce, Father. The Satan is playing his role. But be with Suresh and Chandrika. Strengthen them, Father. We need your mighty Holy Spirit to pour upon this beautiful morning. Wake them up. Help them to sit and help them to pray, holding hand in hand, because you put them together as couples. Because no man should separate them, Lord. You have told us. Likewise, be with them and guide them and strengthen them. Remove the misunderstanding, the financial crisis if they're going into. We don't know what reason could be for fighting and arguments. But you are our Lord. You will make them set right, Lord. They might be feeling that like losing hope. They might be feeling like giving up. The family hurts, so Father. It's not only between the husband and wife. The entire family feels the pain. Only you can help them, Father. They must be so tired of fighting. Send your mercy upon them, Lord. Pour out your Spirit. Show them how to keep going. Help them to remember you, Father. Help them to pray, trusting in your eternal love. Reach out your hands to them, Lord, Father. Free them from the lies and divisions they seek to destroy them, O Father. Send them your mighty Spirit to drive out the enemies, to drive out the Satan far away, Lord. Heal them, Father, with your loving grace. They need you so much right now, Father. Fill them, lift them up, restore them. Give them the hope. I know, Lord, it will take time. Give them the patience. Help them not to take any hasty decisions in life. Let that path they chose glorify your name, Lord. Help them not to give up. Because this is the time the temptation comes from the Satan. They need you, Father. Help them not to give up. Give up on Jesus, because we're all praying for them, so that they may stay united in your name, Father. Thank you, Lord. Help them not to give up. Help them to fight. Help them to pray. And help them to taste and see the miracles that is there today, Father. I pray for Uncle John David, Lord, as his right eyes are blurred. Be with him, Father, because you're our Jesus who have healed. You just a little touch. The blind was able to see. The lame was able to walk. You have a beautiful name, Father, signifies light. By the light of your faith, you are there with them to increase, to preserve his sight. Father, touch your mighty hand upon his eyes. Remove the blurriness, oh Father, because you are a medicine, you are a doctor. Only you can prescribe through your mighty wounded hands to heal him, Father. Because you're a miraculous God. May you grant healing for his eyes. Remove the scales of blindness that may cause, Father, and unfailing goodness and bountiful mercy upon him.
We need your healing mercy, Lord. Thank you for loving us and calling us out of darkness. There are those of us, we need you for your healing virtue today, Father, by your healing mighty hand. We are healed. Father, we bind up all the sickness and diseases and loses our healing venture unto your children, Lord. Be with them. Touch all the sickness and let them be healed in your name, Father, in Jesus' name, Father in heaven, because you have promised us that you will heal. Ask and it shall be given unto you. We pray, Uncle David, once again, be with him, guide him, give him the strength, the courage, help him to not to give up on hope, give up on Jesus, give up on promises of God, what you made for us, Lord. Be with him and his family members and his children, strengthen them, help them not to worry, help them to submit everything under their precious wounded feet, Lord. Thank you, Lord, for all the blessings, for all the children that you have healed. Thank you and praise you, Father. This precious morning, we pray for Good Wish, Janasnehi, Asare, this beautiful orphanages, old age homes. Yes, God, they're all getting older and older, Father. It's finding it difficult to accept the conditions of their age, Father. We thank you for the grace that you have given them to do so much. We seek your blessing on those who are totally out of actions on accounts of problems of age and health, Lord. May they be able to accept their sufferings and their inactions, Lord. As the days goes by, they're getting weaker, they're going lonelier, Lord, because the children have left them at the old age home because they're not able to take care of the parents. That's a very sad part of a life. Bless every children so that they may not take this kind of decisions, Father. Let every soul in that orphanage strengthen them, give them the courage. Protect them from all harm and danger and trials and tribulations, Father. Let no evil eye cast on them. Bless them with food, clothes, shelter, water, and rain, Father. They need your blessings, Father. Let your feathers cover them and let your wings protect them. Bless them abundantly, Lord. Thank you, Lord, for hearing our prayer. Thank you, Lord, for knowing that you're there to help us and full the desire of our hearts, Lord Jesus. Thank you and praise you, Father. We also pray for the election results. Thank you, Lord, that we pray, Lord Jesus, that as the elections results are announced beyond 4th, we pray today that our nation will exercise, cultivates wisdom and mindful of diverse needs to our communities, Father, and the neighbors and the people. We chose a new leader, a perfect leader, where he can be an example child, Father. We lift up these elections under thy precious wounded feet. Help us not to be anxious or afraid. Help us. We pray that we do research and diligently to understand this election, Lord. We pray, Lord Father, that the right party select the right person and vote us so that we may rejoice with the new person who's going to be elected. We pray that we might learn to understand and hold each other's hand as God's children, Lord. God, promise keeper of the new creation. In this election season, Father, guide us to be a gospel informers, voters who stand on the side of justice and truth, Lord. As a community, we recognize our shared responsibility, Lord, in the rightings, the wrongs, and the dishonored, Lord Jesus. Help us, Father. Let this result turn out to be an amazing result, a victorious result, so that we may
get to know more about it, Lord. Send your Spirit to be with us, Lord. We have casted out oaths for many people. Let the elections come out. May we continue to work for more and more just and sustainable world, so that people stand by the side, because you're going to be with us to guide each and every one. Bless every leader who's going to take part. Bless them, oh Father. Bless all the members who bow down here this beautiful morning. We reach out for your Holy Spirit to shower upon us. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೇನ್ ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಪ್ರಸನ್ನ ಕುಮಾರ್ ಅವರು ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ಆರಾಧನೆಗಾಗಿ ಪ್ರಾರ್ಥನಾ ಕೂಟಕ್ಕಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ಸಣ್ಣ ಮಂದೆಯಾಗಿ ಬೆಳಗಿನ ಜಾವದಲ್ಲಿ ನಾವು ಒಟ್ಟಾಗಿ ಸೇರಿ ಅಪ್ಪ ಎಂಬುದಾಗಿ ನಿನ್ನನ್ನು ಕೂಗಿ ಕರೆಯುವಂತೆ, ಈ ಭೂಮಿ ಮೇಲಿರುವಂತ ಅನೇಕ ಪಾಪದ ನಿಮಿತ್ತ ಬಂದಿರುವ ಶಾಪದ ಬಿಡುಗಡೆಗಾಗಿ ಸ್ವಾಮಿ ಹಂಬಲಿಸಿ ಪ್ರಾರ್ಥಿಸ್ಲಿಕ್ಕಾಗುವಂತೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಆತ್ಮದ ಭಾರವನ್ನ ನಮ್ಮ ಹೃದಯದಲ್ಲಿ ತುಂಬಿ ಕರ್ತನೆ, ಇದಕ್ಕಾಗಿ ನಾವು ಹಂಬಲಿಸುವಂತೆ ಪ್ರಾರ್ಥಿಸುವಂತೆ, ಪರಲೋಕ ರಾಜ್ಯದ ಈ ಉನ್ನತವಾದಂತ ಭಾರವನ್ನ ಸ್ವಾಮಿ ನಾವು ಹೊತ್ತುಕೊಳ್ಳುವಂತೆ ಕೃಪೆಯನ್ನ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಅತ್ಯವಶ್ಯವಾಗಿದೆ. ಕರ್ತನೆ, ಮುಂಜಾನೆ ಪ್ರಾರ್ಥನೆಯನ್ನ ಕರ್ತನೆ ನೀನು ಲಾಲಿಸುವಂತಹ ದೇವರಾಗಿದ್ದಿ. ನಿನ್ನ ಮಕ್ಕಳು ಬೆಳಗಾಗುವಾಗಲೇ ಎಚ್ಚರವಾಗಿದ್ದು ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಾಗ ಈ ಭೂಮಿಯ ಮೇಲಿನ ಎಲ್ಲಾ ಕಾರ್ಯಗಳನ್ನ ಬದಿಗಿಟ್ಟು ಪರಲೋಕ ರಾಜ್ಯದ ಕುರಿತಾದಂತ ಸಂದೇಶವನ್ನು, ಪರಲೋಕ ರಾಜ್ಯದ ಭೂಪರಲೋಕಗಳ ಒಡೆಯನಾದಂತ ನಿನ್ನನ್ನು ವಿಶೇಷವಾಗಿ ಮಹಿಮೆ ಪಡಿಸಲು ಕರ್ತನೆ, ನಿನ್ನ ನಾಮದ ಘನತೆಗಾಗಿ ಕರ್ತನೆ, ಈ ದಿನವನ್ನ ಆರಂಭಿಸಲು ನಿನ್ನ ಕೃಪೆಯಿಂದ ಒಟ್ಟಾಗಿ ಬರುವಂತೆ ಕರ್ತನೆ, ನೀನು ನಿನ್ನ ಮಕ್ಕಳಾದ ನಮ್ಮನ್ನ ಎದುರು ನೋಡುವ ಆತನಾಗಿದ್ದಿ. ಅಂತ ಒಂದು ಕೃಪೆಯ ಭರವಸೆಯ ಆಶೀರ್ವಾದಕ್ಕಾಗಿ ನಮ್ಮೆಲ್ಲರನ್ನ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ಕೂಡಿ ಬಂದಿರುವಂತ ದೇವ ಮಂದಿಯನ್ನ ಆಶೀರ್ವದಿಸು. ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಹಿರಿಯರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಉನ್ನತ ಪಡಿಸು. ಈ ಕೊನೆ ಕಾಲದಲ್ಲಿ ಮಾಡಬೇಕಾದ ಸೇವೆಗೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಚೈತನ್ಯ ಪಡಿಸು. ಒಂದೇ ಸಭೆಯಾಗಿ ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸದಿಂದ ನಿನ್ನನ್ನು ಸೇವಿಸುತ್ತಾ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ, ಪವಿತ್ರಾತ್ಮನ ಕಾರ್ಯಗಳು ನಡೆಯುವಂತೆ ಕೃಪೆ ತೋರು ಸ್ವಾಮಿ. ಬೆಳಗಿನ ಜಾಮದಲ್ಲಿ ಸ್ವಾಮಿ ವಿಶೇಷವಾಗಿ ಕರ್ತನೆ ನಿನ್ನ ಕೃಪೆ ಬೇಡ್ತೇವೆ, ದಯ ಬೇಡ್ತೇವೆ. ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮವನ್ನ ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಭಕ್ತರು ಒಟ್ಟಾಗಿ ಸೇರಿ ಸ್ವಾಮಿ ಅನೇಕ ವಿಜ್ಞಾಪನೆಗಳನ್ನ ನಿನ್ನ ಪಾದಕ್ಕೆ ತರುವಂತೆ, ನಿನ್ನ ಪರಿಶುದ್ಧವಾದಂತ ನಿವಾಸದಿಂದ, ನಿನ್ನ ಪ್ರಸನ್ನತೆಯಿಂದ ಎಲ್ಲರ ಪ್ರಾರ್ಥನೆಗಳಿಗೆ ಸದುತ್ತರವು ಒದಗಿ ಬಂದು ನಿನ್ನ ಪ್ರಾರ್ಥನಾ ಕುಟುಂಬವು ಸಂತೋಷದಿಂದಲೂ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಭಕ್ತಿಪೂರ್ವಕವಾಗಿ ನಿನ್ನನ್ನು ಕೊಂಡಾಡುತ್ತಾ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಲೋಕದಲ್ಲಿರುವಂತ ಎಲ್ಲಾ ನಾನಾ ವಿಧವಾದ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮೋಸ, ವಂಚನೆಗಳೆಂಬ ಪ್ರೀತಿ ಕುತಂತ್ರಗಳನ್ನ ಸೈತಾನನು ಮಾನವನ ಹೃದಯದಲ್ಲಿ ಬಿತ್ತಿದ್ದಾನೆ. ಆ ನಿಮಿತ್ತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಲ್ಲಿ ದಿನನಿತ್ಯವೂ ಹೋರಾಟವು ನಡೆಯುತ್ತಾ ಇದೆ ಸ್ವಾಮಿ. ನೂರಾರು ಸಾವಿರಾರು ಜನರು ಸ್ವಾಮಿ ಪಾಪದ ಪಾಲಿಗೆ ಸಿಕ್ಕಿ ನಾಶವಾಗುತ್ತಿದ್ದಾರೆ ಕರ್ತನೆ. ಎಲ್ಲಾ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ಸ್ವಾಮಿ. ತಂದೆಯೇ, ಪರಲೋಕದ ದೇವರೇ, ನಿತ್ಯನಾದ ದೇವರೇ, ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟುವಂತ ಯೇಸು ಕ್ರಿಸ್ತನನ್ನ ಅರಿಯುವುದರ ಮುಖಾಂತರವಾಗಿ ಮಾನವನ ಸಕಲ ಪಾಪಗಳು ಪರಿಹಾರವಾಗಿ
ಕರ್ತನೆ ನಿತ್ಯ ಜೀವವನ್ನ ಹೊಂದುವಂತೆ ನಿರಂತರವೂ ನಿನ್ನ ಜೊತೆಯಲ್ಲಿ ಜೀವಿಸುವಂತ ಸೌಭಾಗ್ಯವನ್ನ ಕರ್ತನೆ ನೀನು ಒದಗಿಸಿಕೊಡುವಂತ ವಾಗ್ದಾನ ಮಾಡಿದ್ಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಸತ್ಯದ ಸುವಾರ್ತೆಯು ಪ್ರಪಂಚದ ಮೂಲೆ ಮೂಲೆಗೆ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ಪ್ರತಿಯೊಂದು ಕುಟುಂಬಕ್ಕೆ ಸಾರಲ್ಪಡುವಂತೆ ಕಾರ್ಯ ಮಾಡು ಕರ್ತನೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಉತ್ತಮವಾದಂತ ಸರ್ಕಾರವನ್ನು, ಉನ್ನತವಾದಂತ ಆಡಳಿತ ಜೀವಿತವನ್ನು ಪ್ರತಿಯೊಬ್ಬ ಮಾನವನಿಗೂ ಸ್ವಾಮಿ ಕರ್ತನೆ ತನ್ನದೇ ಆದಂತ ಆತ್ಮಿಕ ಸ್ವಾತಂತ್ರ್ಯವನ್ನ ಹೊಂದಿದವರಾಗಿ ನಿನ್ನನ್ನು ಕಂಡುಕೊಳ್ಳಲು, ನಿನ್ನನ್ನು ಆರಾಧಿಸಲು ಯಾವ ಅಡೆತಡೆಗಳು ಎದುರಾಗದಂತೆ ಸೇವೆಗೆ ಎಲ್ಲಾ ಹಿತಕರವಾದ ಅನುಕೂಲಕರವಾದಂತ ವ್ಯವಸ್ಥೆ ವಾತಾವರಣ ನಮ್ಮ ದೇಶದಲ್ಲಿ ಎಲ್ಲಾ ಜನಾಂಗಗಳಿಗೂ ಒದಗಿ ಬರ್ಲಿಕ್ಕಾಗುವಂತೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೃಪೆ ಇರಲಿ, ದಯೆ ಇರಲಿ. ಜೂನ್ 4ನೇ ತಾರೀಕು ಪ್ರಕಟವಾಗುವಂತ ಫಲಿತಾಂಶಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಕರ್ತನೆ ಎಲ್ಲಾ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡು. ನಮ್ಮ ದೇಶಕ್ಕೆ ಸ್ವಾಮಿ ಪಾಪದ ಬಂಧನದಿಂದ ಬಿಡುಗಡೆ ಮಾಡು. ನಮ್ಮ ರಾಜ್ಯದ ಎಲ್ಲಾ ಜನರಿಗೆ ಪಾಪದ ಬಂಧನದಿಂದ ಬಿಡುಗಡೆ ಮಾಡು. ಎಲ್ಲರೂ ಸೃಷ್ಟಿಕರ್ತನಾದ ನಿನ್ನೊಬ್ಬನನ್ನೇ ಅಡ್ಡ ಬಿದ್ದು ಆರಾಧಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಬೆಳಗಿನ ಜಾವದಲ್ಲಿ ಅನಾಥರಿಗಾಗಿ, ವಿಧವೆಯರಿಗಾಗಿ ಸ್ವಾಮಿ, ವೃದ್ಧರಿಗಾಗಿ ಪ್ರಾರ್ಥನೆ ಸ್ವಾಮಿ. ನಿನ್ನ ಮಕ್ಕಳನ್ನ ಸಲಹಲು ಈ ಭೂಮಿ ಮೇಲೆ ಅನೇಕ ವಿಧವಾದ ವ್ಯವಸ್ಥೆ ನೀನು ಮಾಡಿದ ಆಶ್ರಮಗಳ ಮುಖಾಂತರವಾಗಿ ಅನೇಕ ಮಕ್ಕಳು ಆಸರೆ ಪಡೆದು ಬದುಕುತ್ತಿದ್ದಾರೆ. ಅಂತಹ ಸ್ಥಳಗಳನ್ನು ನೀನು ಸ್ತುತಿಸ್ತೇನೆ. ವಿಶೇಷವಾಗಿ ಗುಡ್ ವಿಶ್ ಫೌಂಡೇಶನ್, ಜನಸ್ನೇಹಿ ವೃದ್ಧಾಶ್ರಮ, ಸಹನಾ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮ, ಆಶ್ರಯ ಅನಾಥ ಮಕ್ಕಳ ಆಶ್ರಮ ಸ್ವಾಮಿ, ಇವರನ್ನ ಇನ್ನೂ ಅನೇಕ ಅನಾಥ ಆಶ್ರಮಗಳಲ್ಲಿ ನಷ್ಟಪಡಿಸ್ತೇನೆ. ಈ ಆಶ್ರಮಗಳಲ್ಲಿ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸು, ಎಲ್ಲಾ ಕೊರತೆಗಳನ್ನ ನೀಗಿಸು. ಅಲ್ಲಿರ್ತಕ್ಕಂಥ ನಿನ್ನ ಮಕ್ಕಳು ಸಮಾಧಾನದಿಂದ, ನೆಮ್ಮದಿಯಿಂದ ಉಂಡು ತಿಂದು ನಿನ್ನಲ್ಲಿ ಭಯಭಕ್ತಿಯವರಾಗಿ ದಿನನಿತ್ಯವೂ ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯವನ್ನು ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಸ್ವಾಮಿ, ಆ ಒಂದು ಅಡ್ಮಿನಿಸ್ಟ್ರೇಷನ್ಗಳ ಆ ಜನರಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಬರಬೇಕಾದ ಸಹಾಯವನ್ನು ಅವರಿಗೆ ಒದಗಿಸಿಕೊಡು ಸ್ವಾಮಿ. ಯಾವ ಕೊರತೆ ಇಲ್ಲದೆ ಇಂಥ ಆಶ್ರಮಗಳು ಆಶೀರ್ವಾದದಾಯಕವಾಗಿ ಸ್ವಾಮಿ ನಡೆಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರ ಜಾಂಡಿಗೋಸ್ಕರ ಪ್ರಾರ್ಥನೆ. ಅವ್ರ ಕಣ್ಣು ಸ್ವಾಮಿ ಬ್ಲರ್ ಆಗಿರುವುದರಿಂದ ನಿನ್ನ ಬೇಡ್ತೇವೆ. ಹುಟ್ಟು ಕುಳ್ಳರಿಗೆ ಕಣ್ಣು ಕೊಟ್ಟಂತ ದೇವರು ನೀನು, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿನ್ನ ಪ್ರಿಯ ಮಗನನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸ್ವಸ್ಥತೆಯನ್ನು ಕೊಡು. ಅವರು ಯಾವುದೇ ಕೊರತೆ ಇಲ್ಲದೆ, ಸಮಸ್ಯೆ ಇಲ್ಲದೆ ಕೊಂಡಾಡಲು, ಆರಾಧಿಸಲು, ಕುಟುಂಬ ಮಕ್ಕಳ ಜೊತೆಯಲ್ಲಿ ಸಂತೋಷಿಸಲು ಕೃಪೆ ತೋರು. ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಬೇಕಾದ ಎಲ್ಲಾ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಸುರೇಶ್ ಮತ್ತು ಚಂದ್ರಿಕಾ ಅವ್ರ ಪ್ರಾರ್ಥನೆ. ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸಪ್ಪ. ಅವ್ರ ದೇಹಕ್ಕೆ, ಅವ್ರ ಕುಟುಂಬಕ್ಕೆ, ಅವರ ಎಲ್ಲಾ ರೀತಿಯಾದಂತ ಕೆಲಸ ಕಾರ್ಯಗಳಿಗೆ ನೀನು ಕೃಪೆ ತೋರು. ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ಆ ಕುಟುಂಬವು ನಿನ್ನಲ್ಲಿ ಭಯಭಕ್ತಿಯವರಾಗಿ ಯಾವುದೇ ತೊಂದರೆ ಇಲ್ಲದೆ ಕುಟುಂಬ ಸಮೇತವಾಗಿ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಪ್ರಸನ್ನ ಕುಮಾರಿ ಮಗಳ ಹಿರಿಯರಿಗಾಗಿ ಪ್ರಾರ್ಥನೆ ಸ್ವಾಮಿ. ಆ ಮಕ್ಕಳನ್ನ ನೀನು ಆಶೀರ್ವದಿಸು. ಇರುವಂತ ಎಲ್ಲಾ ಸೈತಾನ ಕಾರ್ಯಗಳನ್ನ ಲಯಪಡಿಸು. ಅವ್ರ ದೇಹಕ್ಕೆ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ಯಾವುದೇ ಬಾಧೆ ಬಂಧನ ಬೀಳದೆ ಕ್ಷೇಮದಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು, ನಿನ್ನ ಭಯಭಕ್ತಿ ಜೀವಿಸಲು, ಕೊಟ್ಟಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಸಂತೋಷದಿಂದ ಸೇವಿಸಲು, ನಿನ್ನ ಆರಾಧನೆ ಮಾಡಲು ಕೃಪೆ ಸ್ವಾಮಿ. ಹಿರಿಯರಂತ ಲೋಕೇಶ್ವರನ ಎಲ್ಲಾ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ತೋರಿಸು ಸ್ವಾಮಿ. ವಿಶೇಷವಾಗಿ ಕೂಟದಲ್ಲಿ ಭಾಗವಹಿಸಿರುವಂತ ನಿನ್ನ ಸಂದೇಶವನ್ನು ತಂದಂತ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರನ್ನು ಆಶ್ರಯಿಸುವವರು, ಕುಟುಂಬ ಮಕ್ಕಳನ್ನು ಆಶ್ರಯಿಸುವವರು, ದೇಹಕ್ಕೆ ಬೇಕಾದ ಆರೋಗ್ಯ ಕ್ಷೇಮ ಕೊಡು. ಪವಿತ್ರಾತ್ಮ ದೇವರ ಬಾಲ ಕೊಡು. ಪರಲೋಕದ ನಡೆಸಿಕೊಡು. ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಪರಲೋಕದ ಎಲ್ಲಾ ಆತ್ಮೀಯ ಆಶೀರ್ವಾದಗಳನ್ನ, ಬಲಾಧಿಕ್ಯಗಳನ್ನ ಅವ್ರಿಗೆ ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಅವರನ್ನು ಉಪಯೋಗಿಸಿಕೊ ಸ್ವಾಮಿ. ಅವ್ರ ಕುಟುಂಬವು ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸಿ, ನಿನ್ನ ಆಶೀರ್ವಾದ ಅನುಭವಿಸಿ, ನಿನ್ನ ಸೇವೆಯಲ್ಲಿ ಆಸಕ್ತರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಇಲ್ಲಿ ನಮ್ಮವರ ಸ್ವಾಮಿ, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಇನ್ನು ಹೆಚ್ಚು ಸೇವೆ ಮಾಡಲು ಅವ್ನು ಚೈತನ್ಯ ಪಡಿಸೋರು, ಪ್ರಾರ್ಥನೆಗಳನ್ನ ಲಾಲಿಸಿ ಸದುತ್ತರನ್ನು ದಯಪಾಲಿಸಿ. ಮಕ್ಕಳು ಮೊಮ್ಮಕ್ಕಳನ್ನ ಸಸ್ಯನ ಆಶ್ರಯಿಸು. ವಿಶೇಷವಾಗಿ ಕರ್ತನೆ ಸಹೋದರಿ ಆನ್ಯೂರ್ಗೋಸ್ ಪ್ರಾರ್ಥನೆ, ಯಜಮಾನರನ್ನ, ತಾಯಿಯನ್ನ,
ಅವ್ರ ಕುಟುಂಬವನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಅವ್ರಿಗೆ ಇರ್ತಕ್ಕಂಥ ಸೇವೆ ಆಸಕ್ತಿಗಾಗಿ ಸ್ತೋತ್ರ. ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು, ಆತ್ಮೀಯ ವರಗಳಿಂದ ತುಂಬಿಸು. ಇನ್ನು ಹೆಚ್ಚಿನ ಸೇವೆ ಮಾಡಲು ಅವ್ರಿಗೆ ಬೇಕಾದೆಲ್ಲ ಅನುಕೂಲಗಳನ್ನು ಒದಗಿಸಿಕೊಡು ಸ್ವಾಮಿ. ಯಾವ ಕೊರತೆ, ಸಮಸ್ಯೆ, ಬಾಧೆಗಳಿಲ್ಲದೆ ನಾವಿರುವಂತ ಎಲ್ಲಾ ಸ್ಥಳದಲ್ಲಿಯೂ ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸೇವಿಸಲು, ನಿನ್ನ ಮಹಿಮೆಗಾಗಿ ಜೀವಿಸಲು, ಇತ್ತ ರಾಜ್ಯಕ್ಕಾಗಿ ಸ್ವಾಮಿ ಸಿದ್ಧರಾಗಲು ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳನ್ನು ಆಶ್ವಸ್ತ, ಮಕ್ಕಳನ್ನು ಆಶ್ವಸ್ತು, ಆರೋಗ್ಯದಿಂದ ಪುಂಸರ್ ಮಾಡುವಂತೆ ಎಲ್ಲಾ ಸೇವೆಯನ್ನು ಆಶ್ವಸಿಸು, ಅಭಿವೃದ್ಧಿ ಪಡಿಸು. ಅವರೆಲ್ಲ ಪ್ರಾರ್ಥನೆ ಆಲಿಸಿ ಸದುತ್ರವನ್ನು ಕೊಡು. ಕುಟುಂಬ ಮಕ್ಕಳ ಜೊತೆಲಿರು, ಅವರೆಲ್ಲ ಕೊರತೆಗೆ ನಿಲ್ಲಿಸು. ನಿನ್ನಿಂದ ಎದುರು ನೋಡುವಂತ ಪ್ರತಿಯೊಂದು ಪ್ರತಿಫಲವನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ನಡೆಸು ಸ್ವಾಮಿ. ಎಚ್ಚರವಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲಾ ಪ್ರಿಯವರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರ್ಶು. ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆ ನಡೆಯಲಿ. ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಬೇಕಾದೆಲ್ಲ ಸಹಾಯ ಅನುಕೂಲಗಳನ್ನು ಒದಗಿಸು. ವಿಶೇಷವಾಗಿ ಹಿರಿಯರಂತ ಪ್ರೇಮ ಸರ್ವರ್ನ ಕುಟುಂಬ ಮಕ್ಕಳನ್ನು ನಷ್ಟಪಡಿಸ್ತಾನೆ. ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಕರ್ತನವ್ರಿಗೆ ಯಾವುದೇ ಸಮಸ್ಯೆ, ತೊಂದರೆಗಳಾಗದಾಗಿರುತ್ತೆ ಬೀಳಿನ ಹಾಕು. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು. ನಿನ್ನನ್ನು ಸೇವಿಸಲು, ಈ ಆರಾಧನೆಯಲ್ಲಿ ಪಾಲು ಹೊಂದಲು ಕೊಟ್ಟಿರ್ತೇವೆ. ಜಯನಿಂದ ತಪ್ಸಪ್ಪ, ಜಯದ ಮಾರ್ಗದಲ್ಲಿ ಕಾಪಾಡು. ವಿಶೇಷವಾಗಿ ಸ್ವಾಮಿ, ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು, ಜವಾಬ್ದಾರಿಕೆಗಳನ್ನು, ಮೊಮ್ಮಕ್ಕಳನ್ನು ಸೊಸೆಯಿಂದ ನಷ್ಟಪಡಿಸ್ತೇನೆ ಸ್ವಾಮಿ. ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ಘನವುಳ್ಳ ಸೇವೆಯನ್ನು ತಿಳಿಸ್ಕೊ. ನಿನ್ನ ನಾಮದ ಭಯಭಕ್ತಿಯಲ್ಲಿ ಅನೇಕ ಆತ್ಮಗಳನ್ನು ಸಿದ್ಧಿಗೆ ತರಲು ದಿನಾಲು ನಮ್ಮ ಮುಂದಿದ್ದು ಕಾರ್ಯ ಸಾಲಿಸು. ಎಲ್ಲಾದರಲ್ಲಿ ನಿನ್ನ ಮಹಿಮೆ ಹೊಂದು. ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಸಬ್ಬತ್ತಿಂದ ಆರಾಧನೆ ಆಶೀರ್ವದಿಸು. ಪ್ರಪಂಚದ ಮೂಲೆ ಮೂಲೆಯಲ್ಲಿ ನಿನ್ನ ಭಕ್ತರು ನಿನ್ನನ್ನು ಆರಾಧಿಸಲು ನಿನ್ನ ಒಂದೇ ಸಂಕೇತವಾಗಿರುವಂತಹ ಸಬ್ಬತ್ತಿನ ಆರಾಧನೆಯ ಮುದ್ರೆಗಾಗಿ ಕೂಡಿ ಬರುವಾಗ ಎಲ್ಲಾ ಭಕ್ತರನ್ನ ನೀನು ಆಶೀರ್ವದಿಸು ಸ್ವಾಮಿ. ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸು ಕರ್ತನೆ. ಭೌಗೋಳಿಕವಾಗಿ ನಿನ್ನನ್ನು ಆರಾಧಿಸುತ್ತಿರುವಂತ ಈ ಸಭೆಯನ್ನ ನೀನು ಅತ್ಯಧಿಕವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ಸತ್ಯ ಸಾಕ್ಷಿಯಾಗಿ ಜೀವಿಸಿ ನಿನ್ನ ನಾಮವನ್ನು ಘನಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಹಂಬಲಿಸಿ ನಿನ್ನ ರಾಜ್ಯಕ್ಕಾಗಿ ತವಕ ಪಡುತ್ತಿರುವ ಪ್ರತಿಯೊಬ್ಬ ದೇವ ಮಂದಿಗೆ ಹಾಗೂ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ನಿರಂತರವೂ ಇರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರು ನಮ್ಮ ಸ್ತೋತ್ರವಾಗಲಿ. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮಾಡುವಂತ ಸಹೋದರಿ ಆನೆ ಅವರಿಗಾಗಿ ಮತ್ತು ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಪ್ರತಿನಿತ್ಯ ದೇವರು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ಭೂಮಿಯನ್ನ ಆಶೀರ್ವಾದ ಮಾಡಲಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ದೇವರ ಸೃಷ್ಟಿಯಾದಂತ ಮಾನವನನ್ನ ಆಶೀರ್ವಾದ ಮಾಡಲಿ. ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ. ದಿನನಿತ್ಯವೂ ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ನಮ್ಮ ದೇಶಕ್ಕಾಗಿ, ದೇವರ ರಾಜ್ಯಕ್ಕಾಗಿ ನಾವು ಅನುದಿನವೂ ಕರ್ತನ ಸನ್ನಿಧಾನಕ್ಕೆ ಕೂಡಿ ಬರುವಾಗ ಪವಿತ್ರಾತ್ಮ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಕೋರುತ್ತಾ ಪರಿಶುದ್ಧವಾದ ಸಬ್ಬತ್ತಿನಿಂದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಪಿ ಸಬ್ಬತ್. ನಮ್ಮ ವಿಜಯ್ ಕುಮಾರ್ ತಮಗೂ ಹ್ಯಾಪಿ ಸಬ್ಬತ್ ಸರ್. ಎಲ್ಲರಿಗೂ ಉತ್ತಮವಾದ ಸಂದೇಶ ಕೊಟ್ಟಿದ್ದೀರಾ. ದೇವ್ರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿ. ತಮಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು.